ಹೋಗೋ ಕೂಡಿದ ಮಂದ್ಯಾಗ ಹೌದು ನಿನ್ನ ಹೇಳ್ತಿ ನಿನಗೇನ ಆಗತ್ತಾಳ ತಿಳಿಯವಲ್ದೋ ನನಗೆ ಮೊದಲ ನೀನು ಮದುವೆ ಆಗುವಾಗ ಮದಿಮಗ ಅಂದ್ರ ಮದುವೆ ಹಂದರದಾಗ ಮಗ ಹೋಗಿ ಗಂಡ ಹೆಂಗ ಆಗಿ ಕುತ್ತಿ ಹಸಿಯ ಜಗಲಿ ಮ್ಯಾಗ ಹೆಂಗಾಗಿ ಹೌದಲ್ಲ ಮನ್ಯಾಗಿದ್ದಾಗ ಹುಡುಗ ಮದುವೆ ಹಂದರಕ್ಕೆ ಬಂದಿ ಮದಿ ಮಗ ಆಮ್ಯಾಲ ಗಂಡ ಆಮೇಲೆ ನಾವು ಇದನ್ನ ಹೇಳಿದಾಗ ಅವ್ರೊಂದು ಮಾತು ಹೇಳ್ಯಾರ್ರಿ ಏನಂತವ ನಿನಗ ತಾಳಿ ಕಟ್ಲಾರ್ದನ ಗಂಡಾಗಿ ಏನ್ಲಿ ಅಂತ ಹೇಳ್ತಾನವ ಅದೊಂದು ಸುದ್ದಿ ತಂದ ನೋಡ್ರಿ ಎಲ್ಲಿ ಗಂಡ ಆದತ್ತ ಮನ್ಯಾಗ ಹೋಗ್ಬೇಕು ಹೆಣ್ಮಗಳು ಹಡದಿಲ್ಲತಿಪ್ಪ ಹೌದು ಆಕಿ ಹಡದ ಬಳಕ ಒಂದ ಗಂಡ ಕೂ ಸುಟ್ಟಿತ್ತ ಹೌದು ಗಂಡ ಕೂ ಸುಟ್ಟಿದಾಗ ನನ್ನಂತಕ್ಕೆ ಬೇಕು ಆಯ್ ಹೋದಲತ್ತವ್ರ ಮನೆ ಮುಂದೆ ತಮ್ಮ ಏನಂತಾರಿ ನನ್ನಂತಕ್ಕೆ ಬೇಕು ಆಯ್ ಹೋದಲತ್ತ ಅವ ಕೇಳತ್ತ ತಂಗಿ ಏನ್ ಹುಟ್ಟೈತಿ ಯವ್ವ ಅಂದಾಗ ಅವಾಗ ಆಕಿ ಏನ ಹಡದ ಹೊರಸಲ್ ಮ್ಯಾಗಿದ್ದಳ ಮಗಳ ಅಕ್ಕಿ ಅಂದಳತ್ತ ಯವ್ವ ನೀನು ಸಣ್ಣ ಗಂಡ ಹುಟ್ಟ್ಯಾನ ಬಾ ಅಂದ್ರ ಏನು ನಿನಗೇನು ತಾಳಿ ಕಟ್ಟಿಲ್ಲ ನಿನ್ನೇನ್ ನೋಡ್ಲಕ್ ಬಂದಿಲ್ಲ ಅಲ್ಲೇ ಸಣ್ಣ ಗಂಡ ಆಗ್ಯಾನ ತಕ್ಕಿವ ಕಣದಳ ಗಂಡ ಹಚ್ಚ ನೋಡ್ರಿ ಗಂಡನ ಮಾರಿ ಡಬ್ಬಿ ಮರಿದು ಕೀಲಿ ಬಂದ ನೀವ ಇವ ನನ್ನ ಗಂಡ ಆಗಲಾಗ ಅಲ್ಲೋ ಲಕ್ಷ್ಮಣ ತಾಳಿ ಕಟ್ಟಲಾರದನ ಗಂಡಾಗೆ ನೀ ಸಣ್ಣ ಗಂಡದನ ಹೇಳಿ ತಾಳಿ ಕಟ್ಲಾರ್ದ ನೀನು ಗಂಡಾಗಿ ನಿನ್ನ ಕಡೆ ತಾಳಿ ಕಟ್ಸ್ಕೊಳ್ಳಾರ ಆಕಿನೂ ಹೆಣ್ತಿ ಆಗ್ಯಾಳ ಗೊತ್ತಿಲ್ಲ ಅವ್ರಿಗೆ ಆ ಮನ್ಯಾಗ ಬರೇ ಗಣಮಕ್ಳ ಆಟ ಹುಡ್ತಾವ ಯಾರು ಹೆಣ್ಣು ಹೊಡೆಯಂಗಿಲ್ಲ ಯಾರು ನಿನ್ನ ಮಾತಿನಂತೇನಾಗ್ಲಿ ಅದ ಹೆಣ್ಮಗಳ ಹೊಟ್ಟಿಲೆ ಒಂದು ಹೆಣ್ಣು ಕೂ ಸುಟ್ಟಿತ್ತು ಈ ಕಣದಾಳ ಮುತ್ಯ ಹಾದ ನಡೆದಿದ್ದ ಅಲ್ಲಿದನ ಇವ್ ಕಣದಾಳ ಮುತ್ಯ ಹೋಗಿ ಕೇಳ್ದ ತಂಗಿ ಏನು ಹುಟ್ಟೈತೆ ಬಾಯಿ ಅಂದಾಗ ಆಕೇನ್ ಹೇಳ ಯಪ್ಪ ಒಳಗ ಬಾರೋ ನಿನ್ನ ಸಣ್ಣ ಹೆಣ್ತಿ ಹುಟ್ಟ್ಯಾಳ ಬಾ ನೋಡ್ಬಾರು ನಡುವು ಅಂದ್ರ ನೀ ಏನ್ ಅಕ್ಕೇನ ತಾಳಿ ಕಟ್ಸ್ಕೊಂಡಿಲ್ಲ ಇದು ಜನರೂಢಿ ಮುತ್ಯಾಗವ್ರಿಗೆ ಆಯ್ಗೊಳಾಗವ್ರಿಗೆ ಇದನ್ನ ಮೊಮ್ಮಕ್ಕಳ ಮ್ಯಾಗ ಹುರುಟಿ ಆಡ್ತಾರ ಅಷ್ಟ ಕರೆ ಅವ್ರನ್ನೇನ್ ಒಮ್ಮೆ ಅವ್ರನ್ನ ಮಾಡ್ಕೊಂಡು ಮದ್ವಿ ಮಾಡ್ಕೊಂಡು ಸಂಸಾರ ಮಾಡ್ತಾರ ಸುಮ್ಮ ಜನರೂಢಿ ಇದೊಂದು ಜನರೂಢಿ ಮಾತನ್ನ ಬೇಕಾಗ್ಯದ ಅದಕ್ಕ ಈಗ ಬೇರೆ ಹೇಳತ್ತಾರಿಪ್ಪ ಕೂಡಿದಂತ 10 ಮಂದಿ ದೈವ ಕೂಡಿ ಹಾಡೋದಕ್ಕ ಕರೆಸೇರಿ ನಮ್ಮನೆ ಹಾಡಿನ ಅರ್ಥ ಹಾಡಿನ ಒಳಗ ಸಿಕ್ಕ ಬಿದ್ದೈತಿ ಸಿಕ್ಕದ ಉಚ್ಕೋಬೇಕಂದ್ರ ಜಾತ್ರೆ ಗದ್ದಲ ಎದ್ದೈತಿ ಗದ್ದಲ ಜೀವಂತ ಗುದ್ಲಿಂಗಪ್ಪ ಇವರಿಗೆ ಗುದ್ದೈತಿ ಎದ್ದ ದೇವರು ಇದ್ದಲ್ಲಿ ಮರೆತ ಬಿದ್ದ ದೇವ್ರ ನೆನಸುದಾತ ಮುದ್ದಲ ಮುನ್ನು ಹೊತ್ತ ಬತ್ತ ಎಂತ ಪದ್ಧತಿ ದೇವರಿಗೆ ಎಲ್ಲಾ ತಿಳಿತೈತಿ ಪರಮಾತ್ಮಗ ಅಗಮ ನಿಗಮಗಳ ಎಲ್ಲ ಆಗು ಹೋಗಗಳ ಎಲ್ಲ ತಿಳಿತದ ಮುಂದೆ ಏನಾಗ್ತತಿ ಹಿಂದೆ ಏನಾಗೈತಿ ಇದು ಎಲ್ಲ ಪರಮಾತ್ಮಗ ತಿಳಿತೈತಿ ಅವ್ರು ಹೇಳತ್ತಾರ ನಮ್ಮದು ಹೊಳಿ ಸವಾಲು ಇತ್ತಮ್ಮ ಮಗಳ ದ್ರಾಕ್ಷಾಯಣಿ ತನ್ನ ಶರೀರ ಒಳಗಿನ ಮಣ್ಣು ತೆಗೆದ ಅದಕ್ಕೆ ಜೀವಕಾಳು ತುಂಬಿ ಮಂಗಳ ಮೂರ್ತಿನ ಮಾಡಿ ಬಾಕಲ ಕಾವಲು ಕುಣಿಸಿದ್ದಳ ಹೊರಗಂಗಳಾಗ ತ್ರಿಕಾಲ ಜ್ಞಾನಿ ಇದ್ದಲ್ಲ ನೀ ಪರಮಾತ್ಮ ಹಿಂದಿಂದ ಮುಂದಿಂದೆಲ್ಲ ನಿನಗ ತಿಳಿತೈತಿ ಮತ್ತ ಎಲ್ಲಾ ನಿನಗ ತಿಳಿದವ ತಿಳಿಬಲ್ಲವ ನೀನು ಇದನ್ನ ನನ್ನ ಹೆಂಡತಿ ಒಂದು ಗೊಂಬಿ ತಯಾರು ಮಾಡಿಟ್ಟಾಳ ಹೊರಗ ಅಂಗಳಾಗ ಇದನ್ನ ನನ್ನ ಮಗ ಐತಿ ಅಂತ ಹೇಳಿ ಬಿಟ್ಟು ಒಳಗೆ ಬರ್ಬೇಕಾಗಿತ್ತು ರುಂಡ ಹೆಂಗ ಹೊಡೆದಿ ನೀ ಮಗಂದ ಶಿಶು ಹತ್ಯೆ ಒಂದ ಗೋ ಹತ್ಯೆ ಒಂದ ಸ್ತ್ರೀ ಹತ್ಯೆ ಏನೋ ಶಿಶು ಹತ್ಯೆ ಗೋ ಹತ್ಯೆ ಸ್ತ್ರೀ ಹತ್ಯೆ ಜಗತ್ತಿನೊಳಗ ಮಹಾಪಾಪದ ಇವತ್ತು ಹೇಳ್ತಾರೆ ಶಾಸ್ತ್ರ ಕೂಗುತ್ತ ಮತ್ತ ನಿಮ್ಮ ಪರಮಾತ್ಮಗ ಒಂದು ನ್ಯಾಯ ಈ ಮಾನವರಿಗೆ ಒಂದು ನ್ಯಾಯನ ತಿಳಿಬಲ್ಲ ಇದು ನನ್ನ ಮಗ ಐತಿ ನಾ ಹೊಡಿಬಾರ್ದು ನನ್ನ ಬೇಕಾಗಿತ್ತಲ್ಲ ತ್ರಿಶೂಲಕ ಆಜ್ಞೆ ಮಾಡಿದಿ ಶಿರಾವತಾಟಿ ದಡಾವತಾಟಿ ಮಾಡಿ ಹೋಗದಿ ನಿನಗೇನ ದೇವರನ್ನ ಬೇಕು ಏನ ದೇವನ ಬೇಕು ಸೈತಾನ ಅನ್ರಿ ಇದಕ್ಕೆ ಸೈತಾನ ಕಣದಾಳ ಸೈತಾನ ಇದಕ್ಕೆ ಸೇತಾಣಯ್ಯೋ ಬೇತಾಳಯ್ಯೋ ಹಿಂಗತ್ರಿ ಸೇತಾನೈ ಬೇತಾಳಯ್ಯೋ ಅದಕ್ಕ ಇದು ಅಲ್ಲದ ಇನ್ನೊಂದು ಮಾತ್ರಿ ಮತ್ತೇನ್ರಿ ಇನ್ನ ಒಂದು ಮಾತು ಹೇಳ್ರಿ ಅವ್ರ ಏನಂತ ಹೇಳ್ತಾನ್ರಿ
ಗಣಮಕ್ಕಳಿಗೆ ಹೇ. ರಾತ್ರಿ ಬಾರ ಹಿಡ್ಕೊಂಡು ನಸಿಕಿನ್ಯಾಗ 4 ಗಂಟೆ ತಕ ಹೊರಗೆ ತಿರುಗಾಡಿ ಬಂದ್ರುನು ಹೌದು ಅವ ಬೆಳತಾನ ಹೊರಗೆ ತಿರುಗಾಡಿ ಬಂದ ಮನಿ ಒಳಗೆ ಹೋದ್ರುನು ಅವ್ನ ಯಾರ್ಯಾನ ಕೇಳಂಗಿಲ್ಲತ್ತ. ಹಾ ಪೂಜಾವ್ರು ಇದ್ದಿದ್ಲತ್ತ. ಏನಂತ ಹೇಳಿ ಕೇಳಂಗಿಲ್ಲತ್ತ. ಗಣಮಗ ಅದಾನು ಹೊರಗೆ ತಿರುಗಾಡಿ ಬಂದ್ರ ಬಂದಿರ್ಬೇಕು, ಏನ್ ಸ್ವರ್ಗಾಡ್ ಬಂದ್ರ ಬಂದಿರ್ಬೇಕು. ಹೊರಗೆ ನಾ ಕಡೆ ಹಂಗ ಹೊಲಸು ತಿಂದು ಬಂದ್ರ ಬಂದಿರ್ಬೇಕು. ಹೌದು ಬಿಡಾಡಿ ನಾಯಿಗತ್ತೆ ಸರಗಾಡು ಚಟ ಐತಿದ ಕಣದಾಳದಕ್ಕ ಪ್ರಾಣಿ ಇದ್ದಂಗೆ. ಹಿಂಗ ತಿರುಗಿ ಬಂದ್ರ ಬಂದಿರ್ಬೇಕು ಅಂತ ಹೇಳಿ ಹೌದ್ರಿ ಗಣ ಮಕ್ಕಳಿಗೆ ಬಿಡ್ತಾರ ಖರೆ. ಹಾ. ಅದ ನಿನ್ನ ಹೆಣ್ಣ ಮಗಳ ಜರ್ಕರ್ ಬರೇ ಒಂದ್ ಅರ್ಧ ತಾಸು ಹೊರಗೆ ಎಲ್ರಿ ಹೋಗಿ ಮನ್ಯಾಗ ಬಂದ್ರಕ್ಕಿನ ಮನ್ಯಾಗ ಕರ್ಕೊಳಂಗಿಲ್ಲ, ಸಣ್ಣಂಗೆ ಕಡಿತಾರು ಅಂತ ಒಂದು ಮಾತು ಹೇಳಿದವ. ಹೇಳ್ತಾನಲ್ರಿ. ಅದಾಗ ನಾವೊಂದು ಮಾತು ಕೇಳ್ತನು, ಏನಂತ್ರಿ? ಗಂಡಸ ಮಗ ಹೊರಗ ಬಾರ ಹಿಡ್ಕೊಂಡ 4 ತಕ ತಿರುಗಾಡಿ ಬಂದ್ರ ಹೌದು. ಏ ಗಣಮಗ ಅದನ್ನ ಹೇಳಿ ಬಿಡ್ತೀರಿ. ಅದ ಗಣಮಗ ತಿರುಗಾಡಿ ಬಂದಂಗ ಹೆಣ್ಮಗಳು ಹೋಗಿ ಬಂದ್ರ ಹೋಗಿ ಬಂದ್ರೆ ಅಕ್ಕಿಗೆ ಕಿಮ್ಮತ್ ಇರಂಗಿಲ್ಲ, ಆಕಿನ ಯಾರು ಹೊಲ ಕರ್ಕೊಳಂಗಿಲ್ಲ. ಹೌದು. ಒಂದು ಮಾತು ಹೇಳ್ರಿ ಬಾಳ ಹೊಲಸ. ಹೌದು ಹೇಳ್ತಾನಲ್ರಿ ಬೇರೆ. ಏನಂತ ಹೇಳಿ ಗಣಮಗ ಹೊರಗೆ ತಿರುಗಾಡಿ ಬಂದ್ರ ಸುಮ್ಮಕೊಂಡಿರ್ತಾರತ, ಹೆಣ್ಮಗಳ ಜೋರ್ಕರ ಒಂದ್ ಅರ್ಧ ತಾಸು ಹೋಗಿ ಬಂದ್ರೆ ಹೊರಗೆ ಬಂದ್ರೆ ಎಲ್ಲಾ ಕೆಲಸ ಮುಗಿಸ್ಕೊಂಡು ಬಂದಾಳತಿ. ಏನ್ ಕೆಲಸ ಮುಗಿಸ್ ಎದ್ರ ಕೆಲಸ ಮುಗಿಸಿ ಬಂದ್ರ ಓ ಮಗನ ಮಗನ ಸುಳ್ಳು ಹೇಳಿ ನೋಡು ಎಲ್ಲಿ ಹುಡುಗ. ಕತ್ತಿ ಮಗನ ಕೈಲಿ ಮಾತಾಡು. ಮಾನುಳ್ಳ ಮನುಷ್ಯಾಗ ಮಾತಿನ ಪೆಟ್ಟ ಕಣದಾಳ, ಕತ್ತಿಗೆ ಲತ್ತಿ ಪೆಟ್ಟ ಯಾವ ಬಡಗಿನ? ಮ್ಯಾಗ 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 ಹಣಿತಿರ್ಬೇಕು ಹಂಗ. ಹಂಗೆ ಹೌದು ಹೌದು ಹೆಣ್ಣ ಮಗಳ ಅರ್ಧ ತಾಸು ಹೊರಗೆ ಹೋಗಿ ಎಲ್ರಿ ಬಂದಳಂದ್ರ ಆಕಿ ಎಲ್ಲ ಕೆಲಸ ಮುಗಿಸೋಮಂದಾಳ ತಿಳಿದಿ. ಹೇಳದಿಲ್ಲ. ಈಗ ನಿನಗೊಂದು ಮಾತು ಕೇಳ್ತೀನಿ ನಾನು. ಕೇಳಿ ಎಷ್ಟೋ ಹೆಣ್ಮಕ್ಳು ಹವಾಲ್ದಾರ್ ಅದಾರ, ಬರ್ಲಿ ಎಷ್ಟೋ ಹೆಣ್ಮಕ್ಳು PSIಗಳು ಅದಾರ, ಅದಾರ. ಎಷ್ಟೋ ಹೆಣ್ಮಕ್ಳು ಫೌಜ್ದಾರ್ ಅದಾರ. ಹೌದು ಏನೋ ಜರ್ ಕರ್ತ ಆ ಹೆಣ್ಮಕ್ಳು ತಮ್ಮ ಡ್ಯೂಟಿ ಮ್ಯಾಗ ಇದ್ದಾಗ ಹೌದು ರಾತ್ರಿ ಯಾವ್ದ್ರ ಒಂದು ಆಕ್ಸಿಡೆಂಟ್ ಆಗಿ ಆವತ್ತೇಳಿ ರಾತ್ರಿ ರೋಡ್ ಮೇಲೆ ಬಿದ್ದು ಸತ್ತಿತ್ತಂದ್ರ ಏನಾಗ್ತೈತಿ? ಆ ಹೆಣ್ಮಗಳು ತನ್ನ ಡ್ಯೂಟಿ ಮ್ಯಾಗ ಇದ್ದಾಗ ಹೌದ ಹೋಗಿ ಬೆಳತಾನ ಅಲ್ಲಿ ಎಲ್ಲಿ ಆಕ್ಸಿಡೆಂಟ್ ಆಗಿರ್ತೈತ್ಲೆ ಗಾಡಿ ತಗೊಂಡು ಹೋಗಿ ಅಲ್ಲಿ ಕಾವಲಕ್ಕೆ ನಿಂತಿರ್ತಾಳ. ಹೌದು ಹೌದ್ರಲ್ಲ ಹೌದು ಬೆಳತಾನ ತನ್ನ ಡ್ಯೂಟಿ ಮಾಡಿ ಹೊತ್ತ ಹೊಂಡ್ಲಕ್ಕ 4 ಗಂಟೆ ಆಗ್ಲಿ 5 ಗಂಟೆ ಆಗ್ಲಿ ಮನೆಗೆ ಬರ್ತಾಳ. ಆಕಿ ಗಂಡ ಏನಾಕಿನ ಹೊರಗೆ ಹಾಕ್ಯಾನೋ ಇಲ್ಲ, ಹೆಣ್ತಿ ಎಲ್ಲ ದಗದ ಕೆಲಸ ಮುಗಿಸ್ಕೊ ಬಂದಾಳ ಆಕಿ ಗಂಡಕಿನ ಹೊರಗೆ ಹಾಕ್ಯಾನ ಇಲ್ಲ ಏ ಇಲ್ಲ ನಾನು ಹೆಣ್ತಿ ಸುಮಾರು ಅದಾಳ್ತೀನಿ ಹೊರಗೆ ರೊಕ್ಕ ಬರ್ತಾವ ಒಳಗದು ಕರ್ಕೊಂಡದೀವ. ನಾ ಮಾತಾಡ್ಲಕ್ ನಿಂತಿ ಅಂದ್ರೆ ನೀ ಸತ್ತ ಹೋಗ್ತಿ ಮೊದ್ಲು. ಮಾತಾಡಂಗಿಲ್ಲ ಮಾತಾಡ್ರ ನೀ ಉಳಿಯಂಗಿಲ್ಲ. ಸುಮ್ಮ ಯಾಕೆ ಜಗ್ ಹಿಡ್ಲತ್ತೀವಿ ಮಾತಾಡ್ರಿ ಅಲ್ಲ. ಅದಕ್ಕೆ ಹೇಳ್ಯಾರ ಜ್ಞಾನಿಕೋ ಜ್ಞಾನಿ ಮಿಲೆತೋದು ಬಾತ, ಗದ್ದೆಕೋ ಗದ್ದ ಮಿಲೆತೋದು ಲಾತ. ಜ್ಞಾನದ ಕುಸ್ತಿ ಮಾಡ, ಅಜ್ಞಾನ ಕೆಲಸ ಮಾಡಬೇಡ, ಕತ್ತಿ ದಗದ ಮಾಡ್ಲಕ್ ಹೋಗಬೇಡ. ನಿನಗ ಎಷ್ಟು ಗಾಯ ಆಗೈತಿ ಅಷ್ಟು ಮಲ ಹಚ್ಚುದ ಕಲಿ. ನಾ ಕೇಳುದ ಬೇರೆ, ಹೊಳ್ಳಿ ನೀ ಬಂದು ಒದರುದ ಬೇರೆ. ಇದು ಬರೇ ರಾಮಾಯಣಿ ವಾಲ್ಮೀಕಿ ರಾಮಾಯಣಿ ಒಳಗಿಂದ ಒಂದ ಶಬ್ದ ಕೇಳ್ರ ಎದಿ ಸಿಳಿ ಕೇಳ್ರ ಪುರಾಣ ಶಬ್ದ ಬರುವಾತ ನಿನ್ನ ಬಾಯಿಲೆ. ನಿಮ್ಮ ಅಪ್ಪದ ಸುದ್ದಿ ಹೇಳೇನೆ, ನಿಮ್ಮ ಅಪ್ಪದ ಸುದ್ದಿ ನಿನ್ನ ಕೇಳೇನಿ. ಮಾದ ಬರುವಾತಂದ್ರ ಮತ್ತೇನ ಎಷ್ಟು ಶಾನೆ ಅದಿ ಕೌಂದಿ ಹಿರಿತಕ್ಕ ಬಿಡಂಗಿಲ್ಲ ನಮ್ಮನ್ನ. ಕೌದೀಪ್ ಕಂಪನಿ ಏ ಹುಚ್ಚಿಡ್ದೈತಿವ ನಿನಗ. ಅದ ಕೌಂದ್ಯಾಗ ಹುಟ್ಟಿ ಅದ ಕೌಂದ್ಯಾಗ ಬೆಳೆದ ಅದ ಕೌಂದ್ಯಾಗ ಉಂಡ ಹೊಳ್ಳಿ ನಿನ್ನ ಹೊತ್ತು ಒಯ್ಬೇಕಾದ್ರು ಅದ ಕೌಂದಿ ಬೇಕಾಗೈತಿ. ಕೌಂದಿ ಬಿಟ್ರ ಕಡ್ಯಾಕ ಜಾಗನ ಇಲ್ಲ. ಯಾವ ಕೌಂದಿ? ಇದು ಹೊರಗೆ ಬಡ್ದಾಡ್ತೀವಿ, ಈ ಕೌಂದಿ ಅಲ್ಲ. ಯಾವ್ದ್ರಿ? ರಕ್ತ ಮಾಂಸ ಚರ್ಮ ರೋಮ 7 ಪದರ ಕೌಂದಿ ಐತಿಲೆ. ಈ ಕೌಂದಿ ಎಲ್ಲರಿಗೂ ಬೇಕ. ಕೌಂದಿ ಸಂಬಂಧನ ನಿತ್ಯ ಎಷ್ಟೋ ದಿವಸ ಶಂಕ ಹೊಡೆದತ್ತ ನಿಮ್ಮ ಜೀವಾತ್ಮ. ಸುದ್ದ ಸಿದ್ಧರನ್ನೆಲ್ಲ ಗುದ್ದ ಹೋಗಿಸಿದೆ 3 ಲೋಕದ ನಾರಾಯಣಿ. ನೀ ಅನ್ನ ನಾರಾಯಣಿ, ಇದು ನಾರಾಯಣಿ ಅಲ್ರಿ. ಇದು ಬೇರೆ ಐತ್ರಿ. ಇದು ನಮ್ಮ ನಾರಾಯಣಿ ಅದ ಅವಂಗ ಅರು ಇಲ್ಲ ತಮ್ಮ. ಅದಕ್ಕೆ ಈಗೇನ್ ಹೇಳತ್ತಾರು ಏನಂತ್ರಿ? ಎಲ್ಲ ಅವನಿಂದ ಆಗೈತಿ ಅಂತ ಹೇಳತ್ತಾರ. ಶ್ರೀಶೈಲ ಮಲ್ಲಯ್ಯ ತಂದ ನೋಡಿ. ಮಲ್ಲಯ್ಯ ಬಾಳ ದೊಡ್ಡ ಮತ್ರಲಿ ಹೇಳ್ತಾನೆ ಅಂದ್ರ ಶ್ರೀಶೈಲ ಮಲ್ಲಯ್ಯ ಬಹಳ ದೊಡ್ಡವ. ಎಂತಿಂತವ್ರಿಗೆಲ್ಲ ಬಂದ್ ಭೇಟಿ ಆಗ್ಯಾನವ ಅಂತ ಹೇಳ್ತಾರ ಅವ್ರು. ಹೌದಾ? ನಾವ್ ಒಂದ ಮಾತು ಕೇಳ್ತ ನಿನಗ, ಕೇಳಲೆ ಮಲ್ಲಯ್ಯ ಬಹಳ ದೊಡ್ಡವ. ಹೌದು. ಏನ ಮಲ್ಲಯ್ಯ ಬೇಕತ್ತ ಮಲ್ಲಯ್ಯನ ತಕ್ಕ ಮಲ್ಲಮ್ಮ ಹೋಗ್ಯಾಳು, ಏನ ಮಲ್ಲಮ್ಮನ ತಕ್ಕ ನಿನ್ನ ಮಲ್ಲಯ್ಯ ಬಂದಾನು. ಇಷ್ಟ ಹೇಳ. ಮಲ್ಲಯ್ಯ ಬಂದಾನ.
ಆಳಿನ ಆಳಾಗಿ ತಾನಾಗಿ ಅಕ್ಕಿ ಮನ್ಯಾಗ ಬಂದ ಡೊಗ್ಗಿ ದಗದ ಮಾಡ್ಯಾನ ನೀವ ದನ ಕಾದ ಆಕಿ ಕೈಯಾಗ ಸಿಕ್ಕ ಅಡಿವ್ಯಾಗ ದನ ಕಾದ ಹೌದ ಹೊತ್ತಿದ ಅಂಬಲಿ ಕುಡದ ಕುಡ್ದ. ಬೆಂಕಿ ತಂದ ಜೋಳಿಗ್ಯಾಗ ಹಾಕ್ಕೊಂಡ. ಕೈಯಾಗ ಬಿಕುತ್ತ ಹಿಟ್ಟು ಬೀಸ್ ಕೊಡ್ತಿದ್ದೆ ಬಾರು ಮಲ್ಲಯ್ಯ ಹೌದ್. ಹಿಟ್ಟು ಬೀಸ್ಬಾತ ಕರೆದಳನ ಕರ್ದ. ಇಲ್ಲ ಇಲ್ಲ ಇದು ನೀ ಮಾತಾಡುದು ಭಕ್ತಿ ಗೀತೆ ಸನ್ನಿವೇಶ ಕೊಂದತೈತಿ ಅದ ಹೌದು ಹೌದು ಭಕ್ತಿ ಪದಕ್ಕ ಹೌದಲ್ಲ. ಈಗ ಹೊಂದಂಗಿಲ್ಲ ಇದು. ಇಲ್ಲ ಮತ್ತೆ ಅಂತ ಮಲ್ಲಯ್ಯಗೆ ಹಾ ಮಾಯಾ ಬೆನ್ನ ಬಿಟ್ಟಿಲ್ಲ ಅವು ಬಿಟ್ಟು ಇಲ್ಲ ತಮ್ಮ ಲಕ್ಷ್ಮಣ ಹೇಳ್ರಿ. ನಿನಗ ಒಂದು ಲಗ್ನ ಆಗ್ಯದ ಆಗಿತ್ಲ ನಿಮ್ಮ ಮಲ್ಲಯ್ಯಗೆ ಇಬ್ರು ಹೆಂಡ್ರದಾರ ಏನಾರಲ್ಲ ಇಬ್ರು ಅದಕ್ಕ ಒಂದು ಮಾತು ಹೇಳ್ಯಾರ ಏನಂತ್ರಿ ಎಡ್ಡ ಹೆಂಡರ ಕಾಟಕ ಎದ್ದ ಹಾದೇನೋ ಮಲ್ಲಯ್ಯ ಮಲ್ಲಯ್ಯ. ಗುಡ್ಡ ಗುಡ್ಡ ತಿರುಗಲಕತ್ತಿದ್ಯೋ ಕನದಳ ಕಲ್ಲಯ್ಯ ಸೂರ್ಯನ ಕಲ್ಲಯ್ಯ ಎಡ್ಡ ದೋನ್ ಬಾಯ್ಕ ಪಜಿತಿ ಆಯ್ಕಾಗ್ಯದ ನಿಮ್ಮ ಅಪ್ಪನ ದಗದ ಎಡ್ಡ ಹೆಂಡ್ರ ಕಾಟಕ ಗುಡ್ಡ ಹೊಕ್ಕನ ಅವಂದ ಅವಂಗ ಖಬರ್ ಉಳಿದಿಲ್ಲ ಕೀ ಮಗ ಬಂದ ನಮ್ಮ ಅಪ್ಪ ಬಾಳ ದೊಡ್ಡ ಗುಡ್ಡು ಹೊತ್ತು ಬಿಟ್ಟಲ್ಲ ಮಾಯ ಅದನ್ನ ನೀ ಹೇಳಪ್ಪ ಹಿಂದಗಡೆ ಇದು ಸಿರ್ಸಲ್ಲ ಹುಲಿ ಇದು ಇಂಗ್ಲಿಷ್ ಹುಲಿ ಇದು ಹೌದನ ಹೌದು. ಅದಕ್ಕೆಪ್ಪ ಅವ್ರಿಗೆ ಅದ್ರ ಗೊತ್ತೈತಿ ಹೌದು ಆ ಪರಮಾತ್ಮ ದೊಡ್ಡ ಮತ್ತಿ ಪರಮಾತ್ಮಾಗ ಮಾಯಿ ಬೇನ ಬಿಟ್ಟಿಲ್ಲ ಇಲ್ಲ ಇಲ್ಲ ಎಡಗಡಿ ಮೇಲೆ ಕೂತ ಆಟ ಆಡ್ತೈತಿ ಅದು ಒಂದು ಹೆಣ್ಣು ಹೆಣ್ಣಾರ್ಲ ನೆತ್ತಿ ಮೇಲೆ ಕೂತು 24 ತಾಸ ನಿಮ್ಮ ಅಪ್ಪನ ನೆತ್ತಿ ಮೇಲೆ ಕೂತ ಆಟ ಆಡ್ಯದ ಅದು ಒಂದು ಹೆಣ್ಣು ಅದು ಒಂದು ಹೆಣ್ಣು ನಿಮ್ಮ ಅಪ್ಪ ಒಂದು ಟೈಮ್ದೊಳಗ ನೆಲಕ್ಕೆ ಬಿದ್ದು ಅಳತಿದ್ದ ಹೌದು. ರೋಂಡದ ಮಾಲಿ ಕೊಳ್ಳಾಗ ಹಾಕೊಂಡ ಇದಿ ಮ್ಯಾಗ ಕಾಲ ಕೊಟ್ಟು ನಿತ್ತದ ಅದು ಒಂದು ಹೆಣ್ಣ ಹೆಣ್ಣು ಮಗನಿಂದ ನಿನ್ನ ನೆತ್ತಿ ಮ್ಯಾಗ ಕಾಲ ಕೊಟ್ಟು ಹೋಗ್ಲಿಕ್ಕೆ ಮಸೀಮ್ಯಾಳ ಮರಿಯನ್ನ ಬ್ಯಾಡ್ಯದ ಹೋಲಿ ನಾಗೇಶ್ ಅವ್ರಿಗೆ ಹಾ. ಬರೇ ಒಂದು ಲಿಂಗ ಐತಿ ಹೌದು ಆ ಲಿಂಗ ಅಂದ್ರ ಗಂಡ ಐತಿ ಲಿಂಗ ಅಂದ್ರ ಹೆಚ್ಚಿಂದ ಐತಿ ಲಿಂಗ ಅಂದ್ರ ಪರಮಾತ್ಮನ ಸ್ವರೂಪ ಐತಿ ಇವ ಹೇಳ್ತಾನೆ ಗಂಡ ಹಾಡವ್ ಕಣದಾಳದವ್ ಲಿಂಗ ಪರಮಾತ್ಮನ ಸ್ವರೂಪ ಐತಿ ಲಿಂಗ ಗಂಡ ಐತಿ ಒಪ್ಪಗೋಣ ಹೌದ್ರಲ್ಲ ಲಿಂಗ ಅಂದ್ರ ಪರಮಾತ್ಮ ಹೌದು ನೋಡು ಜಗತ್ತ ಎಲ್ಲ ಅಡಕ್ಕಾಗ್ಯದತ್ತ ಲಿಂಗದೊಳಗ ಅಂತ ಹೇಳ್ತಾನ್ರಲ್ಲ ಈ ಜಗತ್ತನ ಎಲ್ಲ ಹಾ. ಲಿಂಗದೊಳಗ ಅಡಕ್ಕಾಗೈತಿ ಎಂದಿ ಹೌದು ಲಿಂಗ ಎದರಾಗ ಅಡಕ್ಕಾಗ್ಯದ ಬೇಕರ್ಲ ತಮ್ಮ ಹಾ ಸದ್ದ ಕಣ್ಣಿಗೆ ಕಾಣ್ತೈತಿ ಲಿಂಗ ಕಾಣಿಸ್ತೈತ್ರಲ್ಲ ಹೆಂಗ ಹೆಂಗ್ರಿ ಮ್ಯಾಲಷ್ಟ ಲಿಂಗದ ಅವತಾರ ಐತಿ ಕೆಳಗ ಯೌನಿ ಆಕಾರ ಜಲಾರಿ ಐತಿ ಕೆಳಗ ಜಲಾರಿ ಐತಿ ಅನ್ನಂಟ್ಲೆ ಮ್ಯಾಗ ಲಿಂಗ ಬಂದ ಗಜ ಉರಿ ಅದ ಹೌದವ ಕೆಳಗ ಜಲಾರಿನ ಇರ್ಲಿಕ್ಕಂದ್ರ ಲಿಂಗ ಏನ 3 ಮಂದಿ ಗಂಡ ಆಡವ್ರ ಹೆಗಲಿ ಮ್ಯಾಗ ಇಟ್ಕೊಂಡು ತಿರುಗುತ್ತಿದ್ರಿ ನಾವು ಊರು ಇಲ್ಲ ಕೈಯಾಗಿ ಇಟ್ಕೊಂಡು ತಿರ್ಗ್ಯಾರಿ ಎಲ್ಲಿ ಇಡ್ತಿದ್ದಿ ಲಿಂಗ ಬೇಕರ್ಲ ಲಿಂಗ ಇಡ್ಲಕ್ಕ ಜಾಗರಿ ಬೇಕು ಬೇಡ? ಬೇಕ ಹಾ? ಹಾ. ಆ ಏನು ಹಿಡ್ಕೊಳಕ್ ಕೆಳಗ ಆಧಾರ ಐತಿ ನೋಡಿ ಜಲಾರಿ ಹೌದ್ ಹೌದ್. ಅದ ಹೆಣ್ಣ ಅದಕ್ಕೆ ಹೇಳ್ತಾರಲ್ಲ ಅದಕ್ಕ ತಮ್ಮ ಕುತ್ರ ಹೆಣ್ಣ ನಿತ್ರ ಹೆಣ್ಣ ಎದ್ರ ಹೆಣ್ಣ ಬಿದ್ರ ಹೆಣ್ಣ ಹೌದ್. ಸತ್ರ ಹೆಣ್ಣ ನಿನ್ನ ಸುಡಗಾಡ್ಕೋದ ಒತ್ತಬೇಕಾದ್ರ 3 ಮಳ ಮಣ್ಣು ಬೇಕು ಮಣ್ಣು ಅಂದ್ರೆ ಹೆಣ್ಣ ಹೌದು ಹೌದ್ರಿ ನೀ ಎಲ್ಲಿ ಹೋದ್ರು ಹೆಣ್ಣ ಬಿಟ್ಟಿಲ್ಲ ಜಾಗಿಲ್ಲ ಈಕಿನ ಬಿಟ್ರೆ ನಿನಗೆ ಜಾಗನೇ ಇಲ್ಲ ಅದಕ್ಕೆ ಹೇಳ್ತಾರಲ್ರಿ ಏನಂತೇಳಿ ಅಂಗ ಯಾವದನಾಲಿ ನಿಂಗ ಯಾವದನಾಲಿ ಅದಕ್ಕೆ ಸಾಕತಮ್ಮ ನೀ ಬಾಳ್ ದನ್ಕೋಬೇಡ ಅದಕ್ಕೆ ಹೇಳತ್ಯಾರ ಹಾ ಯಾಕಂದ್ರೆ ಹೇಳ್ರಿ. ಅಂಗ ಯಾವದನ್ನಲಿ ಲಿಂಗ ಯಾವದನ್ನಲಿ ನಿನಗ ಏನಂತ ನಾನು ಕರೆಯಲಿ ಏನಂತ ಕರಿಬೇಕು ಇವ್ ಎದಕ್ಕ ಆ ವಿಷಯ ಬರ್ಬೇಕಲ್ಲ ಹೌದು. ಬರ್ಬೇಕದು. ಅದಕ್ಕೆ ತಗೋಬೇಕಾಗಿತ್ತಪ್ಪ ತಗೊಳುನ್ಲ. ಅದಕ್ಕೆ ಈಗೇನ್ ಹೇಳತ್ಯಾರು ಏನ್ ಹೇಳ್ತಾರಿ ಎಲ್ಲ ನನ್ನಿಂದ ಆಗೈತಿ ಪರಮಾತ್ಮ ಅಂದ್ರ ದೊಡ್ಡವ ಧರ್ಮವಂತ ಪರಮಾತ್ಮ ಅಂತ ಹೇಳ್ತಾನ ಪರಮಾತ್ಮ ಹೆಚ್ಚಿನವ ಬಾಳ ದೊಡ್ಡವ ಮತ್ತ ಪರಮಾತ್ಮ ತ್ರಿಕಾಲ ಜ್ಞಾನಿ ಅದಾನಂದಿ ಹೌದು ಮತ್ತೊಬ್ಬರ ಹೆಂಡ್ರ ಮನಿಗೆ ಹೋಗಿ ನೀವು ಬಾತ್ಲೆಯಾಗಿ ನನಗೆ ಊಟಕ್ಕೆ ನೀಡುವ ಅಂತ ಹೇಳಿ ಅತಿ ಅಂದ್ರೆ ನೀ ಪರಮಾತ್ಮ ನಿನ್ನ ತ್ಯಾಕ ಧರ್ಮ ಏನು ಉಳಿತು ಎಲ್ಲ ಏನು ಉಳಿದಿಲ್ಲ ಅಲ್ಲಿ ಹಾ? ಎಲ್ಲ ಎಲ್ಲಿ ಹೌದು. ಅತ್ರಿ ಋಷಿ ಹೆಂಡ್ತಿ ಅನಸೂಯನ ಮನಿಗೆ ಹೋಗೋರದಿರಿ ನೀವು 3 ಮಂದಿ ಹೋಗ್ಯಾರಿ ಹೌದಲ್ಲ ಎದಕ್ಕ ನಮಗ ಪಂಚಪಕ್ವಾನ್ ಅಡಿಗೆ ಮಾಡಿಸಿದ್ರ ನಾವು ಉಣಾವ್ರ ಅಲ್ಲ ನಿನ್ನ ಮೈ ಮ್ಯಾಗಿನ ಅರಿಬಿ ಎಲ್ಲ ತೆಗೆದಿಟ್ಟು ದಂಡಿಗೆ ಇಡಬೇಕು ತಾಯಿ ಗರ್ಭದೊಳಗಿಂದ ಬರ್ಬೇಕಾದ್ರೆ ಹೆಂಗ ನಿಚ್ಚ ದಿಗಂಬರಿಯಾಗಿ ಬಂದಿದ್ಯಲ್ಲ ಹಂಗ ದಿಗಂಬರಿ ಆಗಿ ನಮಗ ಊಟಕ್ಕೆ ಬಡಿಸಿದ್ರ ಮಾತ್ರ ಉಣ್ತೀವತ್ತೇಳಿ ನೀ ತ್ರಿಕಾಲ ಜ್ಞಾನಿ ಹೌದ ಅದಕ್ಕೆ ನಿನಗೊಂದು ಮಾತು ಹೇಳ್ಯಾರ ಏನಂತವ ಭೋಳ್ಯಾ ಶಂಕರ ಭೌಳೆ ಅಂದ್ರೆ ಎದಕ್ಕಂದಾರು ಮರಾಠಿ ಒಳಗ ಬೌಳೆ ಅಂದ್ರ ಮಳ್ಳ ಇದ್ದದಕ್ಕೆ ಬೌಳೆ ಅಂತ ಅಂತಾರೆ ಮಳ್ಳದಿ ನಿನ್ನ ತ್ಯಾಕೆ ಎಲ್ಲಿ ಬುದ್ಧಿ ಐತಿ ಮತ್ತೊಬ್ರ ಹೆಂಡ್ರ ತ್ಯಾಕ್ ಹೋಗೋದು ನೀವು ಬಾತ್ಲಿಯಾಗಿ ನನಗ ಊಟಕ್ಕೆ ನೀಡ್ರಿ ಅನಕತಕ ನಿಮ್ ಮನ್ಯಾಗ ನಾವು ಊಟ ಮಾಡಂಗಿಲ್ಲ ಯಾರಿಗ ಹಚ್ಚೇದಿವೋ ಎಂಟ್ರದಾರ ನೀ
ಯಾರಿಗ್ ಕಲಿಸ್ಬೇಕಲ್ಲತ್ತಿದ್ ಇದನ್ನ ಕಣದಾಳ ಲಕ್ಷ್ಮಣ ನಿನ್ನ ಪರಮಾತ್ಮ ದೊಡ್ಡ ಮತ್ ಹೇಳ್ತೀಯಲ್ಲನ ಹೌದು. ಹಂಗಿಲ್ಲದ್ರಿ ಯಾವಾರ ಅಲ್ಲ ಹೆಂಗ? ಮಾಯಿನ ಬಿಟ್ಟಂತ ದೊಡ್ಡವ ಆಗಿಲ್ಲ ಇಲ್ಲ. ಮಾವ ಸರ್ಕಾರ ದೊಡ್ಡವ ಇರ್ತಿದ್ದಂದ್ರೆ ಆಹಾ. ಈ ಹೆಣ್ಣನ್ನುವಂತ ಶರಗ ಬಿಟ್ಟು ಕಡಿಯಾಕಿರುದಿತ್ತವ ಕಡಿಗಿರ್ಬೇಕಾಗಿತ್ತು. ಬರಬರಿಲೆ ಒಟ್ಟ ಈ ಸಂಸಾರ ಎಂಬ ಜನಗ ನೀವು ಪಡಬಾರ್ದವ ಹೇ ಹೇ ಹೌದು ಆದ್ರೂ ಹಂಗಿಲ್ಲ ಇನ್ನು ಪರಮಾತ್ಮ ಹ ಗಂಡ ಬಹಳ ದೊಡ್ಡವ ದೊಡ್ಡವ ನಿನಗ್ ಗೊತ್ತಿಲ್ಲ ಶಿವಪುರಾಣ ಓದಿ ನೋಡು ಗೊತ್ತಾಗುತ್ತದೆ ನಿನಗ ಏನು ಓದ್ತಾನ ಆಯ್ತಾರ ಸಾಲಿಗೆ ಅಂತಾನ ಮಂಗ್ಯಾನ ಮಗ ಇವ ಆಯ್ತಾ ಆಯ್ತಾರಾಗ್ಯದ ಮಗನ್ ಸಾಲಿ. ಹೌದು ಅದಕ್ಕೆ ತಮ್ಮ ಹಾ. ಆ, ಈ ಪರಮಾತ್ಮ ಬಹಳ ದೊಡ್ಡವ ಹೌದು ಗಂಡ ಅಂದ್ರೆ ಹೆಚ್ಚಿನವ ಹೆಚ್ಚಿನವ ವಿಚಾರ ಮಾಡು ಮಾಡ್ತೈತ್ರಿ ಹೇಳ್ರಿ ಪರಮಾತ್ಮ ದೊಡ್ಡವ ಹೌದು ಹೆಂಗಿರ್ಬೇಕ್ರಿ ಗಂಡ ಇವನು ಮತ್ತು ಗಂಡನ ಅಲ್ಲ ಹೆಂಗಿರ್ಬೇಕು ಆಮೇಲೆ ಯಾಕಲೆ ನೋಡ್ರೆ ಗಂಡನ ಹೌದು ಏ ಕರೆಗರ ಗಂಡ ಇವ. ಸ್ವತಃ ನಿಮ್ಮ ಪರಮಾತ್ಮ ಹ ಪರಮಾತ್ಮನ ಹೆಸರ ಮ್ಯಾಲ ರಾವಣ ತಪ ಕೂತಿದ್ದು ಶಿವಪುರಾಣ ಲೆಕ್ಕಲ್ಲಿ ಹೇಳತೀನಿ ಹೇಳಿ ಸರಿಯಾಗಿ ಪರಮಾತ್ಮನ ಹೆಸರ ಮ್ಯಾಲ ರಾವಣ ತಪ ಕೂತಿತ್ತು ಎದಕ್ಕ ಎದಕ್ರಿ? ಆ ಪರಮಾತ್ಮನ ಆತ್ಮಲಿಂಗ ಒಯ್ಬೇಕಂತೇಳಿ ತಿಳ್ಕೊಂಡು ಹೌದು. ರಾವಣನ ತಾಯಿ ಕೈಕಶಿ ಹೌದು ಆ ತನ್ನ ತಾಯಿಗೆ ಪರಮಾತ್ಮನ ಆತ್ಮಲಿಂಗ ಓದ ಕೊಡ್ಬೇಕಂತ ತಿಳ್ಕೊಂಡು ರಾವಣ ತಪ ಮಾಡಿದ ಹೌದು ರಾವಣ ತಪ ಮಾಡಿದ ಹ. ತಪ ಮಾಡಿದ ತಕ್ಷಣ ಪರಮಾತ್ಮ ಅವನ ಮುಂದೆ ಬಂದ ಏನು ಕೇಳಿದ ಕೊಡ್ಲಾಕ ಬಂದನೆಂದ ರಾವಣಗ ಅಂದಾಗ ಅವ ಎದಕ್ ನಾ ತಪ ಮಾಡ್ಲಕತ್ತೇನೆ ಅನ್ನುವಂಥದ್ದು ಬಿಟ್ಟ ಸಾಕ್ಷಾತ್ ಪಾರ್ವತಿ ಕಂಡಳು ಯಾರ ಪರಮಾತ್ಮನ ಮಗ್ಲಾಗ ಪಾರ್ವತಿ ಪಾರ್ವತಿ ಕಂಡಾಳ ಪಾರ್ವತಿ ಕಂಡಾಗ ಹ. ಅವಾಗ ಒಂದು ಮಾತಂದ ರಾವಣ ಏನಂತವ ನೋಡಪ್ಪ ಎದಕ್ ತಪ ಮಾಡಿದಿ ಮತ್ತೆ ಏನ್ ಬೇಕಾಗಿತ್ತು ಹೇಳತ್ತೇಳಿ ಪರಮಾತ್ಮ ಬಂದು ಕೇಳಿದಾಗ ಅಂದಾಗ ನನಗ ಹ, ಹ. ನಿನ್ನ ಹೆಂಡತಿ ಬೇಕಾಗ್ಯಾಳ ಪಾರ್ವತಿ ನನ್ನ ಹಿಂಬಾಲ ಬೆನ್ನಚ್ಚಿ ಕಳಿಸಂದ ನೋಡ್ರಿ ಹೆಂಗದ ತೆಗದ ಯಾರ ಹ. ಹತ್ತ ತಲಿ ರಾವಣ ರಾವಣ ಅಂತ ಅಂದಾಗ ಹ. ಅವಾಗ ಪರಮಾತ್ಮ ಅಂದ ನೋಡು ಹ. ಏನ್ರೆ ಮರ್ತವಿ ಅನ್ ನೋಡು ಹೌದು ನೋಡಿ ವಿಚಾರ ಮಾಡು ಮಾಡು ಅಂದಾಗ ಅವಾಗ ಅವಾಗಂದೇ ಹೇ ಅಂದವ ಏನು ಮರ್ತಿಲ್ಲ ನಾ ಏನೇ ಬೇಕಾಗಿ ನನಗ ಇಕ್ಕಿನ ಮಳದಿವಿ ಮಾಡ್ಕೋಬೇಕತ್ತನ್ನ ಬೇಕಾಗ್ಯದ ನನಗ ಈಕಿ ಊರ್ವಶಿ ರಂಬೆ ಮೇನಕ್ಕೆ ಹ. ಇಂಥವ್ರದೆಲ್ಲ ರೂಪ ಹ. ಈಕಿ ಮಾರಿ ಮ್ಯಾಗ ಕಾಣಕತ್ತೈತಿ ಅಂದ್ರೆ ಈಕಿನ ಲಗ್ನ ಮಾಡ್ಕೋಬೇಕತ್ತನು ಹೌದು. ಈಕಿನ ನನಗ ಕೊಟ್ಟ ನನ್ನ ಹಿಂಬಾಲ ಬೆನ್ನಚ್ಚಿ ಕಳಿಸು ಕೊಡು. ಮತ್ತೊಂದು ವರ ನನಗ ಬೇಕಾಗಿಲ್ಲ ಅಂದ ಯಾರಂದಾಗ ವಿಚಾರ ಮಾಡ್ರಿ ನಿಮ್ ಮಾತ್ರ ಇದು ಕಲಿಯುಗದನ ಮಾತು ಒಂದು ಕೇಳ್ತೀನಿ ಹೌದು ಹೌದು ಬರೇ ಒಂದು 10 ಗಂಡಾಣ ಕಡಿತಾನಪ್ಪ ಅಂದ್ರ ಊರಾಗ ಅಂತ ಗಣಸ ನಮ್ಮ ಮನೆಗೆ ಬಂದ ನಮ್ಮ ಗಂಡ್ರಿಗೆ ನಿನ್ನ ಹೆಂಡತಿ ಬೇಕಂದ್ರ ಯಾವ್ರೇ ಗಂಡ ಕೊಡ್ತಾನ ಹೇ ಮಗನ ನೀ ಊರಾಗ ರಾಜ ಇರ್ಬೇಕು ನಾನು ಹೆಣ್ತಿನ ಕೇಳ್ತೀವ ಮಗನ ಹಲ್ಲು ಬಂದವನ ತುಗ ಒಳಗ ಅವನಿಗೆ ಕಡಿ ಹಲ್ಲು ಬಂದವನ ಬಗಲಾಗ ಹಲ್ಲದ ನಾನು ಬಗಲಾಗ ಅಂದ್ ಅದೊಂದ್ ಚಲೋ ಆತು ಮತ್ತ ಬ್ಯಾರೆ ಕಡೆ ಒಂದು ಹಲ್ಲು ಬಂದ ನೀನು ಬಗಲಾಗ ಅಟ್ಟ ಅದ ಹತ್ತನ ಮತ್ತ ಹಂಗ ಹಂಗಾಕದ ಅವಾಗ ಅಂದವ ಪರಮಾತ್ಮ ಒಂದು ಮಾತಂದ ಏನಂತವ ಪಾರ್ವತಿ ಅಂದ್ಳು ಪತಿದೇವ ಏನಿದು ನಿನ್ನ ದಗದ ಹೌದು ಅವ ಬಾಂದ ಮಗ ದೈತ್ಯ ವಂಶದವ ಹೌದು. ಅವ ಬಾಂದ ನನ್ನ ಕೇಳ್ತಾನೋ ಕೇಳ್ತಾನೆ. ನೀ ಅವನ ಹಿಂಬಾಲ್ ನನಗ್ ಕಳಿಸ್ಲತ್ತೀವಿ ಹಿಂಗ್ಯಾಕ ಮಾಡ್ಲಕತ್ತಿ ಅಂದಾಗ ಅಂದಾಗ ಅವಾಗ ನೀವು ಪರಮಾತ್ಮ ಇಲ್ಲ ಅವ ನಿನ್ನ ಕೇಳ್ಯಾನಂದ್ರ ಸುಮ್ಮನ ಹೂ ಅಂತೇಳಿ ಒಪ್ಪಿಗೆ ಕೊಟ್ಟು ಬಂದನಿ ಸುಮ್ಮ ಅವನ ಹಿಂಬಾಲ್ ನೀ ಬೆನ್ ಹತ್ತದ ಹೋಗಬೇಕು ನೀ ಹೋಗಬೇಕು ಮನ್ನಿ ತ್ರಿಕಾಲ ಜ್ಞಾನಿ ಇದ್ದಿ ನಿನಗೆ ಯಾಕೆ ತಿಳಿಲಿಲ್ಲ ಮಾಡ್ಕೊಂಡು ಹೆಣ್ತಿನ ಮತ್ತೊಬ್ಬ ಹಿಂಬಾಲ ಬೆನ್ ಹಚ್ಚಿ ಕಟ್ಟು ಕಳಿಸೋದು ಯಾಕ ಯಾಕೆ ಹೋಗ್ಲತ್ತೀರ? ಆಗ್ಲಿಲ್ಲನ ಕೈಲಿ ಆಗ್ತಿದ್ದಿಲ್ಲನ ಮಾಡ್ ಯಾಕೋ ಮಗನ ನಾನು ಹೆಣ್ತೀನಿ ಯಾಕೆ ಕೇಳ್ತೈತಿ ಕೇಳಬೇಕಾಗಿತ್ತು ನಾ ಬಾಯ್ತುಂಡೆ ಅಲ್ಲ ಪುರಾಣದ ಲೆಕ್ಕ ಹೇಳತ್ತೀನಿ ಅವಾಗ ಒಂದ್ ಅಗದಾತು ಏನಾತವ ನಾರದ ಬಂದ ಅದ ಹಾದ್ಯಾಗ ರಾವಣ ಪಾರ್ವತಿನ ಹಿಂದ ಬೆನ್ನ ಹಚ್ಕೊಂಡ್ ನಡೆಸ್ಕೊಂಡ್ ಹೊಂಟಿದ್ದ ನಾರದ ಬಂದು ಕೇಳ್ತಾನ ಏನಂತ ನಾರದನ ಸಂಗಡ ಚೇಷ್ಟ ಮಾಡ್ಲಕ್ ವಾದಿವ ರಾವಣ ನೋಡಲಿ ಪಾರ್ವತಿನ ತಂದನಿ ಪರಮಾತ್ಮನಿ ಹ್ಯಾಂಟಿ ಪಾರ್ವತಿನ ಹೊಂಟವನ್ ಹೊಂಟನಿ ಹೊಂಟಿ ನೋಡು ಲಗ್ನ ಮಾಡ್ಕೊಲಕ್ ಅಂದಾಗ ಅವಾಗ ನಾರದ ಒಂದು ಮಾತಂದ ಏನಂತವ ಹುಚ್ಚ ಹಿಡ್ದೈತಿ ನಿನಗಂದವ ಎಲ್ಲಿದಳ ಪಾರ್ವತಿ ಹಿಂದ ತಿರುಗಿ ನೋಡ ನೋಡು ಹೊಳ್ಳಿ ನೋಡು ಹೊಳ್ಳಿ ನೋಡ ಅಂದಾಗ ಸಾಕ್ಷಾತ್ ಭದ್ರಕಾಳಿ ಅವತಾರ ತಾಳಿ ನಿತ್ತಿ ಬಿಟ್ಟಿಳ ಪಾರ್ವತಿ ಅವಾಗ ರಾವಣಂದ ಯಪ್ಪ ಇದು ಎಲ್ಲಿದ ಬತ್ತು ರಾಕ್ಷಸ ನಾನು ಹಿಂಬಾಲ ನನಗ ಪರಮಾತ್ಮ ಮೋಸ ಮಾಡ್ಯಾನ ತಿಳ್ಕೊಂಡ ಆ ಭದ್ರಕಾಳಿ ಅವತಾರ ಯಾವಾಗ ನೋಡಿದಲ್ಲ ಆಕಿನ ಬಿಟ್ಟ ಅವಾಗ ನಾರದಂದ ಪಾರ್ವತಿ ಅತಿ ನಿನಗ ಪರಮಾತ್ಮ ಸುಳ್ಳು ಹೇಳಿ ಕಳಿಸ್ಯಾನು ಕರೆ ಪಾರ್ವತಿ ಎಲ್ಲಿದಳು ಮಾಯಾಸೂರ್ ಅನ್ನುವಂತ ನಮ್ಮ ಮಗನ ಹೊಟ್ಟೆಲಿ ಹುಟ್ಟ್ಯಾಳು ಆಕಿನ ಲಗ್ನ ಮಾಡ್ಕೊಳಕ್ಕೆ ನಡಿ ಅಂದ ಆಕಿನ ಯಾರು ಮಾಯಾಸೂರ್ನ ಮಗಳ ಮಂಡೋದರಿ ಸಂಗಟ ಹೋಗಿ ಲಗ್ನ ಮಾಡ್ಕೊಂಡಿವ ಯಾರ ರಾವಣ ವಿಷಯ ಎಂತಾವ್ ತೆಗಿಬೇಕು ತಮ್ಮ ಅವ್ ಎಂತಾವ್ ತೆಗಿಯಂಗಿಲ್ರಿ ಅವ್ನ ಹರಿತಕ ಬಿಡಂಗಿಲ್ಲ ನಿಮ್ಮನ್ನ ತೆರೆದು ಹರಿತಕ ಬಿಡಂಗಿಲ್ಲ ನಿಮ್ಮನ್ನ ತಟ್ ಹರಿತಕ ಬಿಡಂಗಿಲ್ಲ
ನಿತ್ತು ಹೊಯ್ಕೊಂಡು ಹೋಗ್ಯಾರ ಇವ್ ಮಗ ಬಂದ ನಾ ತಗೊಂಡ್ ಹೆರಿ ತಕೊಂಡ ಮಳಕಾಲ ಕೆಟ್ಟ ಹೋಗ್ಯ ಪಟ್ಟಿ ನೀನು ಹೊಲಸಾಗ್ತೇನೆ ಏನೋ ನಿನ್ನ ಅವನ ಅಂದಿದ್ದ ಹಂಗಿರಂಗಿಲ್ಲ ಅದ ನಾಯಿ ಮನುಷ್ಯ ಕಸ್ತೈತಿ ಒಳ್ಳೆ ಮನುಷ್ಯ ನಾಯಿ ಕಸ್ತೈತಿ ಇಲ್ಲ. ಅದನ್ನ ಯಾಕೆ ಮಾತಾಡಿ ಹೊಲಸಾಗ್ತಿ ಉಣ್ಣದ್ರೊಳಗೆ ಹೆಚ್ಚು ಕಮ್ಮಿ ಆಗ್ಲಿ ತೆಳಗಿನ ಪೀಪಿ ಯಾರು ಹೆಚ್ಚುಕೋದ್ ಬೇಕಾಗಿಲ್ಲ ತಾನ ಹೋದ್ರ ಚಾಲು ಮಾಡ್ತದ ತಾನೇ ಹೌದು ಹೌದ್ರಲ್ಲೇ ಅವಾಗ ನೀವು ಹಿಚ್ಕಲಕ್ ಹೋಗಿರ್ತಾನನ್ರಿ ಅಲ್ಲಿ ಇಲ್ಲ ಒಳಗೊಮ್ಮೆ ನಿಮ್ಮ ಅಪ್ಪಂದು ಪೀಪಿ ಓದಿರ್ತಿರ್ತಲ್ಲ ನೀನು ಹಿಚ್ಕತೀವಿ ಹಂಗಾಲೆ ಹೇಳಬಾರ್ದು ಹ್ಞೂ ಮತ್ತ ನೋಡ ನಿನ್ನಂತರ ಕೇಳತ್ತೀನಿ ಪೀಪಿ ಇದು ಗಾಂಬಿರಿ ಹಿಚ್ಕಾಂಡ್ ಎಟ ಸುಯ್ಕತ್ತತಿ ಅತ್ತ ಇರಕ ಕಪ್ಪ ಇರ್ತತಿ ಅಂತ ಹೇಳ್ತಾನೆ ಮತ್ತ ಅವ ಒಳಗೊಮ್ಮೆ ಭೀಮಪ್ಪ ಗೊತ್ತಿರಲ್ಲ ಕೆಳಗಿನ ಪೀಪಿ ಕೊಯ್ 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 ತಿರ್ತೈತಿ ಯಾವತ್ತೂ ಮಾತಾಡ್ತೈತಿ ಅದ್ನ ನೀ ಹಿಚ್ಕತಿರ್ತೀನ ಹಿಂದ್ ಕೂತ್ಕೊಂಡ ಒತ್ತೇನೆ ಅವನೇ ಹಿಂದ ಏ ಅದು ಪ್ರಕೃತಿ ನಿಯಮ ಇದ ಪೀಪಿ ಐತಿ ಅದು ಪೂಪ್ ಇದ ಐತಿ. ಚಾಪ ಬಿಟ್ಟು ಬಿಡು ಇದನ್ನ ಅಲ್ಲ ಅದು ಲೋಕಿಗೆ ಬ್ಯಾಡ. ಪೀಪಿ ಯಾವಾಗ ತಗೊಂಡಿ ಯಾವಾಗ್ರಿ ನಾವ್ ನಿನ್ನ ಕೈಯಾಗ ಕೊಟ್ಟಾಗ ನೀ ಪೀಪಿ ತಗೊಂಡಿ ಹೌದು ಹೌದ್ರಲ್ಲೇ ನಾವ್ ನಿನಗ ಹಡದ್ ಎತ್ತಿ ನಿನ್ನ ಕೈಯಾಗ ಕೊಟ್ಟಾಗ ಆಮ್ಯಾಲ ನೀ ಪೀಪಿ ಕೊಟ್ಟಿ ಪಿಪಿ ಅವಾಗ ನೀ ಎಲ್ಲಿದ್ಯೋ ಪೀಪಿ ಮಾರ್ಯವನ ಮತ್ತ ಪಾಪನ ಮಾರ್ಯವನ ಹೌದು ಹೌದ್ರಲ್ಲೇ ಎಲ್ಲಿದ್ಯೋ? ಎಲ್ಲಿದ್ದಿ ಇದ್ದಿದ್ದಿಲ್ಲ ಅವು ಇಲ್ಲ ನೀ ನೈಗತ. ಮಾತಾಡೋದು ಇದು ಬಹಿರಂಗ ಸುದ್ದಿ ಆಗ್ಲಕತ್ಯದ ಹೌದ್ರಿ. ಅದಕ್ಕೆ ತಮ್ಮ ಒಂದ್ ಮಾತು ಹೇಳ್ಯಾರ ಅವ್ರಿಗೆ ಏನಂತ್ರಿ ಒಟ್ಟ ಕೃಷ್ಣ ಪರಮಾತ್ಮ ಇದ್ದವ ಕೊಳಲು ಊದುತ್ತಿದ್ದತ್ರಿ ನದಿ ದಂಡ್ಯಾಗ ಹೌದು ಹೌದ್ರಿ ಅವಾಗ 16,000 ಗೋಪಿಕಾಸ್ತ್ರೀಯರ ನದಿ ಸ್ನಾನಕ ಕೂತಾಗ ಕೂತಾಗ ಅವ್ರ ಸೀರಿ ಹೋಗಿ ಗಿಡದಾಗ ಕೂತು ಅತ್ತ ಹೌದ್ರಿ. ಮತ್ತ ಹೊಳ್ಳಿ ಅವ್ರ ಬಾಂಧಿವನ ಕಾಲಿಗೆ ಬಿದ್ದು ಕೇಳ್ಕೊಂಡ್ರತಿಪ್ಪ ಕೃಷ್ಣ ಹೌದ್ರಿ. ನಮ್ ಕಡೆ ತಪ್ಪಾಗ್ಯದ ನಾವ್ ಜಳಕ ಕುಂಡಬಾರ್ದಾಗಿತ್ತ ನೀರಿನೊಳಗ ನಮ್ಮ ಸೀರೆ ನಮಗ್ ಕೂಡಂದಾಗ ಮತ್ತ ಕೊಳಲು ಊದಿದತ್ತ ಮತ್ತೊಂದು ಮತ್ತ ಸೀರೆ ಅವ್ರ ಮೈ ಮೇಲೆ ಬಂದು ಅಂತ ಹೇಳತ್ಯಾರ ಹೇಳ್ತಾರೆ. ಹೇಳ್ತಾರ್ರಿ ಅದಕ್ಕ ನೀನ್ ಕೃಷ್ಣ ಪರಮಾತ್ಮನ ಬದ್ದಲು ಹೇಳತ್ತಿ ಅಂದ್ರೆ ಕೃಷ್ಣ ಪರಮಾತ್ಮನ ಬದ್ದಲು ಕೇಳ್ತೀನಿ ಹೌದು. ಕೇಳ್ರಿ ಕೊಳಲ ಊದಿದ ಬಳಕ ಹಾ ಸೀರೆ ಹೋಗಿ ಗಿಡದಾಗ ಕೂತಾವಂದಿ ಹೌದು ತಮ್ಮ ಕೃಷ್ಣ ಪರಮಾತ್ಮನ ಕೈಯಾಗ ಕೊಳಲು ಆದವ್ರು ಯಾರು ಹಾ ಬೇಕಾರ ಹೌದು ಹುಲಿ ಇದನ್ರ ಹೇಳ ಲಾಸ್ಟ್ ಬಂದ ಕಡೆಗೆ ಇದುವರೆ ಒಂದು ಹೇಳು ವಿಶೇಷ ಕೃಷ್ಣ ಹಿಂಗ ಪರಮಾತ್ಮ ಅವ್ರ ಕೈಯಾಗ ಕೊಳಲು ತನ್ನ ಅದ. ಕೈಯಾಗ ಕೊಳಲು ಊದಿ ಅನ್ಲ ಹೌದು. ಕೊಳಲು ಆದವ್ರು ಯಾರು ಹಾ ಕೊಳಲು ಒಬ್ರು ಆಗ್ಯಾರಲ್ಲಿ ಆಗ್ಯಾರ ಅವ್ರ ಕೈಯಾಗ ನಾದ್ ಬರ್ಬೇಕಾದ್ರ ಹಂಗ ಬಂದಿಲ್ಲ ಅದು ಹೌದ್ರಿ ಆ ಕೊಳಲು ಆದವ್ರು ಒಬ್ರು ಅದಾರ ಅದಾರ ಇನಕ ಕೇಳಿದ್ದು ರಾಮಾಯಣಿ ಹೌದ್. ಈಗ ಕೇಳಿದ್ದು ಮಹಾಭಾರತ ಹೌದ್ರಿ. ಇನ್ನ ಮುಂದೆ ಕೇಳ್ತಾನ ಅದೊಂದು ಬೇರೆ ಯುಗ ಐತಿ ಸುಮ್ಮಿಗೆ ಎಟ್ಟ ಸುಮ್ಮ ಒಂದು ಬೊಗಾನ್ಯಾಗ ಅನ್ನ ಐತಿ ಅಂದ್ರ ಬಾಳ ಒಳಗೆಲ್ಲ ಕೈ ಆಡಿಸಿ ಚಿಕ್ಕಿ ನೋಡಿದ್ರೊಳಗ ಅರ್ಥ ಇಲ್ಲ ಬ್ಯಾಡ ಬ್ಯಾಡ ಇವ ಸುಮ್ಮ ಒಂದ್ ಆಗಲ ಹಿಸಕು ಕುಡ್ದಾಗ ಗೊತ್ತಾಗ್ತೈತಿ ಎಷ್ಟು ಕುದ್ದೈತೆ ಇಲ್ಲೋ ಅನ್ನೋದ ಹೌದ್ರಿ ಕೃಷ್ಣ ಪರಮಾತ್ಮನ ಕೈಯಾಗ ಕೊಳಲು ಆದವ್ರು ಯಾರು ಯಾರು ಇಷ್ಟ ಬಿಡುಗಡೆ ಆಗಲಿ ಮತ್ತೊಂದು ಬೇಡ ಪಿಂಡಜ ಜಲಜ ಉದ್ಬೀಜ ಅಂತೇಳಿ ಉದಾಹರಣೆ ಕೊಟ್ಟಿವಲ್ಲ ನಾವು ಹೌದ್ರಿ ಅಂಡಜ ಅಂದ್ರ ತತ್ತಿ ಪಿಂಡಜ ಅಂದ್ರ ಗರ್ಭ ಜಲಜ ಅಂದ್ರ ನೀರ ಉದ್ಬೀಜ ಅಂದ್ರ ಭೂಮಿ ಹೌದ ಇದು ಎಲ್ಲ ಅಂದಾಗ ಒಂದು ಮಾತು ಹೇಳ್ರವ್ರು ಏನಂತ ಹೇಳ್ತಾನು ತಂಗಿ ಜಲಜ ನೀರಂದ್ರ ಏನ ಹೆಣ್ಣ ಅಂತ ಹೇಳ್ತಿ ನೀರಂದ್ರ ಹೆಣ್ಣ ಅಲ್ಲ ಮಳಿರಾಜ ಅಂದ್ರ ಗಂಡ ಹೋ ಹೋ ಹಿಂಗ ಇದು ತಂದಾನ ಈಗ ಇಲ್ಲಿಗೆ ಹಚ್ಚಾರದನ್ ತಂದವ್ರು ಹೌದ್ರಿ ಮಳಿರಾಜ ಅಂದ್ರ ಮಳಿ ಅಂದ್ರ ಗಂಡ ಗಂಡ ಇನ್ನು ಮುಂದೆ ಬರೋದು ಭಾರತ ಹುಣ್ಣಿವಿನ ಐತಿನ ಚಾಲ್ತಿ ಏ ಪತ್ರನ ಏನ ಇನ್ನು ಬರೋದು ಭಾರತ ಭಾರತ ಹುಣ್ಣಿವಿನ ಹೌದು ಈ ನೀರ್ ಮಳಿರಾಜ ಅಂದ್ರ ಗಂಡಂದಿ ಹೌದ್ರಿ ಭಾರತ ಹುಣ್ಣಿವಿ ಮುಂದೆ 7 ದಿನ ಇರುತ್ತ ಹಿಂದಿ 7 ದಿನ ಇರುತ್ತ ಏನಾಗ್ತೈತ್ರಿ ಆಕಾಶದೊಳಗ ಮಳಿ ತುಂಬಿ ಬಂದಿರ್ತೈತಿ ಹೌದ್ರಿ ಈ ಮಾತು ಯಾಕೆ ಹೇಳತ್ತೀನಿ ಅಂದ್ರೆ ಮಳಿ ಗಂಡ ಐತಿ ಅಂದ್ಯಲ್ಲ ಅದಕ್ಕೆ ಈ ಮಾತು ಹೇಳತ್ತೀನಿ ಹೌದ್ ಹೌದ್ರಿ ಭಾರತ ಹುಣ್ಣಿವಿ ಮುಂದೆ 7 ದಿನ ಇರುತ್ತ ಹಿಂದಿ 7 ದಿನ ಇರುತ್ತ ಆಕಾಶದೊಳಗ ಮಳಿ ತುಂಬಿ ಬಂದಿರ್ತದ್ರಿ ಹೌದ್ರಿ ಬರೇ 2 ಹನಿ ಮಳಿ ಉದರಿ ಗಪ್ಪ ಅಂತಂದ್ರೆ ರೈತಿಕಿ ಮಾಡುವಂತ ರೈತರು ಒಂದು ಮಾತು ಹೇಳ್ತಾರ ಏನಂತ ಹೇಳ್ತಾರ್ರಿ ಎಂತ ಮಳಿ ತುಂಬಿ ಬಂದಿತ್ತು ತಮ್ಮ ಆಕಾಶದೊಳಗ ಹೌದ್ರಿ ಬಳೆ 2 ಹನಿ ಮಳಿ ಉದರಿ ಗಪ್ಪಾತು ಮಳಿ ಕಂದ ಹಾಕಿತ್ತ ನೋಡೋ ಅಂತ ಹೇಳ್ತಾರ ರೈತರ ರೈತರು ಹೆಂಗ್ ಮಾತಾಡ್ತಾರ್ರಿ ಮಳಿರಾಜ ಗಂಡ ಐತಿ ಅಂತ ನೀ ಹೇಳ್ತಿ ಹೌದಾ? ಮಳಿರಾಜ ರಾಜ ಇದ್ದವ್ ಕಂದ ಯಾಕೆ ಹಾಕತಾನಿವ ರಾಜ ಇದ್ರ ಮ್ಯಾಲ ರಾಜ ಇರ್ಬೇಕು ತಳಗ್ ಬರ ರಾಣಿ ಯಾಕೆ ಬಿಡು ಅನ್ಕ ಅವ ಕಂದ ಯಾಕೆ ಹಾಕತಾನ ಇದು ಹೇಳ ಬರೋಬ್ರಿಲ್ಲ ಬೇಕಾರ ನೀ ಗಂಡದಿಯಲ್ಲೋನ ಹೌದು. ಕಂದ ಯಾಕೆ ಹಾಕತಿ ಹಾಕಬಾರ್ದು ಯಾಕ ಚಟ ಐತೆನ ಕಣದಾಳದವ್ರಿಗೆ ನಡಬಾರ್ಕೊಮ್ಮೆ ಸೀರೆ ಉಡುದು ಹಾ ಏ ಚಟ ಐತೆ ಹಂಗಾರೆ ಹಾ? ಐತಿ ಚಟ ನಿನ್ನ ಲೆಕ್ಕಲನ ಕೇಳತ್ತಿ ನಾ ಏನ್ ಹಾದಿ ಬಿಟ್ಟು ಹೇಳತ್ತಿಲ್ಲ ಹೌದು. ನೀ ಹೆಂಗ್ ಹೇಳಿದಿ ಹಂಗ ಹೌದು. ಬರೋಬ್ರಿ ಮಳಿರಾಜ ಅಂದ್ರ ಗಂಡಂದಿ ಗಂಡ ಅಂತ. ಮಳಿರಾಜ ಗಂಡಿತ್ತಂದ್ರ ಕಂದ ಹಾಕತೈತಿ ಅಂತೇಳಿ ಮಾತು ನನ್ನ ಮನಿದಲ್ಲ ಹೌದು. ಪ್ರತಿಯೊಬ್ಬ ರೈತರ ಬಾಯಿಲೆ ಬರುವಂತ ಮಾತ ಇದ ಸತ್ಯ ಇದು ಸತ್ಯ ಮಳಿರಾಜ ಗಂಡಿತ್ತಂದ್ರ ಹಾ. ಭಾರತ ಹುಣ್ಣಿವಿ ಮುಂದೆ 7 ದಿನ ಇರ್ತ ಹಿಂದೆ 7 ದಿನ ಇರ್ತ 2 ಹನಿ ಮಳಿ ಉದರಿ ಗಪ್ಪ ಅಂತಂದ್ರ ಮಳಿ ಕಂದ ಹಾಕಿತ ನೋಡತ್ತಾರ ರೈತ ರೈತರ ಅಂತಾರ್ರಿ ಹೌದು. ಯಾಕ ಹಾ ಏನ ಮಳಿ ಕಂದ ಹಾಕಬೇಕಾದ್ರ ಅಂತದೇನ ಟೈಮ್ ಆಗಿತ್ತ ಅಲ್ಲಿ ಯಾಕ ಯಾವ ಮಳಿ ಕಂದ ಹಾಕೈತಿ ಬಂದ ಗಂಡ ಹಾಡವ್ರು ಹೇಳಿದ್ರ ಬಾಳ ಚಲೋ ಬೇಕಿರ್ಲ ಹೇಳ್ತಾನೆ ನೋಡಮ್ಮ
ಗಾಮಣ್ಣನ ಅವರು ದಳವಾಯಿ ನಮ್ಮ ಅರಳಿಚಂಡಿ ಗ್ರಾಮದವರು ಇವರಾದರೂ ಈ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ 101 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಮತ್ತು ಇಲ್ಲಿ ನಮ್ಮ ಕೂಡಿರುವಂತ ದೈವದವರಿಗೆ ತುಂಬಾ ಆಭಾರಿಯಾಗಿದ್ದೇನೆ. ತಂಗಿ ಇದು ನೀರಿಂದ ಇನ್ನಿದು ಮಳಿರಾಜ ಅಂದಿ ಇದು ಕಡಿಯಾಕಾಯ್ತು. ಇನ್ನು ನೀರು ಗಂಡ ಅಂತ ಹೇಳ್ತಾರ ಅವ್ರು. ಹೇಳ್ತಾನ್ರಿ. ಈಗ ರೈತರು ಹೊಲದಾಗ ಬೋರ್ ಹೊಡಿಸಿರ್ತಾರ್ರಿ. ಹೌದು ಹಾ? ಹೊಡಿತಾರಲ್ರಿ. ಬೋರ್ ಹೊಡಿಸಿರ್ತಾರ, ನೀರು ಬಿದ್ದಿರ್ತೈತಿ. ಬೆತ್ತಂದ್ರೆ ಏನ್ ಮಾಡ್ತಾರ? ರೈತರೊಂದು ಮಾತು ಹೇಳ್ತಾರ. ಏನಂತವ? ಆ ನೀರು ಹೇಳಕ್ ಬಂದಿರುವಂತ ಮನುಷ್ಯ, ಯಪ್ಪ ನಿನ್ನ ಹೊಲದಾಗ ಸಾಕ್ಷಾತ್ ಗಂಗಾದೇವಿ ಕಾಲು ಮುರ್ಕೊಂಡು ಬಿದ್ದಾಳು, ಬಹಳ ನೀರು ಬಿದ್ದೈತಿ ತಮ್ಮ ಹೊಲದಾಗ, ಕಾಮಗ 5 ಮಂದಿ ಮುತ್ತದ್ಯಾರನ್ನ ಮಾಡು, ಮತ್ತ ಸಂತ್ಯಾಗಿಂದ ಹೋಗಿ ಒಂದು ಸೀರಿ, ಜಂಪರ್ ಪೀಸ, 5 ಬಳಿ, ಬಾಳೆಹಣ್ಣ, ಎಲಿ ಅಡಿಕೆ ಉಡಕಿ ಸಾಮಾನು ತೊಂಬ. ಯಾಕತ್ತಾರ? ನೀರೇನು ಬಿದ್ದತ್ಲೆ ಅಲ್ಲಿ ಸೀರೆ ಉಡಿಸುದೈತಿ. ಹೌದು. ಗಂಗಮ್ಮಗ ಸೀರೆ ಉಡಿಸುದೈತಿ. ಹೋಗಿ ಸೀರೆ ತಗೊಂಡ್ ಬರ್ತಾರ. ತಮ್ಮ ಉಡಿ ತುಂಬಿ 5 ಬಳಿ ಇಟ್ಟು ಅಲ್ಲಿ ಬಾಳೆಹಣ್ಣು ನೀರು ಗಂಡಿತ್ತಂದ್ರ ದೋತ್ರ ಉಡಿಸಿದಿತ್ತು, ಸೀರೆ ಯಾಕೆ ಉಡಿಸ್ತಾರ? 5 ಮಂದಿ ಮುತ್ತೈದರ ಕರೆಸ್ತಾರ. ಮತ್ತೆ 5 ಮಂದಿ ಹೆಣ್ಮಕ್ಳನ್ನ ಯಾಕೆ ಕರೆಸ್ತಾರ? ಹೆಣ್ಮಕ್ಳನ್ನ ಕರೆಸ್ಬೇಕಲ್ಲ, ಅವರೇ ಉಡಬೇಕು. ಗಂಡ ಮುತ್ತೈದೆಯರನ್ನ ಮಾಡ್ಬೇಕು. ಹಂಗಾಗುದಿಲ್ಲ. ಅವಾಗ ಇವ ಕಣದಾಳ ಗಂಡ ಮುತ್ತೈದೆ ಸತ್ತಿದ್ದವಾಗ ಅನಾಟ್ಲಿ ಇವನು ಕರೆಸಿಲ್ಲ ಅವ್ರು. ಹೌದು ಹೌದ್ರಲ್ಲ. ಇವ ಇದ್ದಿದ್ದಿಲ್ಲ ಅವಾಗ. ಇದ್ರೆ ಇವ್ ಮುಂದೆ ಓಡಿ ಬರ್ತಿದ್ದಿವ. ಬರ್ತಿದ್ರಲ್ಲ. ನಿನಗೇನು ಗೊತ್ತೈತಿ ಓ ತಮ್ಮ? ಇದು ಅಲ್ಲದ ಒಂದು ಮಾತು ಹೇಳಿದ್ರೆ, ನಿನ್ನ ಗಂಡ ಮೇಟಿಗಸ್ತಾನೆ, ಗಂಡ ಬಹಳ ದೊಡ್ಡವ, ಒಳ ಕೃಷ್ಣ ಪರಮಾತ್ಮ ದೊಡ್ಡವ. ನಿನಗ ಒಂದ ಮಾತು ಹೇಳಿನ್ನೆ, ಸೀರೆ ಉಟ್ಟವ್ರ ಸುದ್ದಿ ನನ್ನ ಮುಂದೆ ಹೇಳ್ಬೇಡ, ಸೀರೆ ಉಡ್ಲಾರ್ದವ್ರದ್ದು ಏನ್ರಿ ಹೇಳ. ಕೃಷ್ಣ ಪರಮಾತ್ಮ ದೊಡ್ಡವ, ಕೊಳ್ಳಲು ಊದಿದಾಗ ಗಿಡದಾಗ ಸೀರೆ ಕೂತು ಸೀರೆ ಮಂದಿ ಕುಡ್ದು ಅನಕ ದಂಡಿಗಿಡೋ ನೀನ ಸೀರೆ ಉಟ್ಟು ತಿರುಗೇದಿ. ಮೊದಲು ನಿನಗ ಖಬರ್ ಇಲ್ಲ. ಇಲ್ಲ ಇಲ್ಲ ಇಲ್ಲ. ಸತ್ಯಭಾಮ ಶಕ್ತಿ ಪೂಜೆ ಹಾಕಿದಾಗ ನಿಮ್ಮ ಅಪ್ಪ ಸೀರೆ ಹುಟ್ಟಿಲ್ಲನ? ಹುಟ್ಟಿದ ಖರೆ ಇಟ್ಲ. ಇವತ್ತು ಅಪ್ಪನ ಬೆಳೆಸಲಕ್ ಬಂದಿಲ್ಲ, ಸೀರೆ ಕೊಡ್ತಿದ್ದಿ. ಸೀರೆ ಉಟ್ಕೊಂಡ ಸತ್ಯಭಾಮ ಇದ್ದಕ್ಕೆ ಶಕ್ತಿ ಪೂಜೆ ಹಾಕಿದ್ರೆ ಗಣಸರಿಗೆ ಹೋಗಲ ಕಲಾವಿದಿಲ್ಲ. ವಿಚಾರ ಮಾಡಿದ ಕೃಷ್ಣ ಪರಮಾತ್ಮ, ಗಣಸರು ಹೋಗಲ ಕಲಾವಿಲ್ಲ, ಹೆಂಗ ಮಾಡ್ಲಿ, ಎಕಡೆ ಉಡ್ಲಿ ಸೀರಿ? ಸಾಕ್ಷಾತ್ ಕೃಷ್ಣ ಪರಮಾತ್ಮ ಸೀರೆ ಉಟ್ರ ಉಡುವ ಲೆಕ್ಕ ಬಗಲಾಗ ಒಂದ ಗಂಡ ಕೂಸಿನ ತಂದ. ಈ ಮಾತ್ ಯಾಕೆ ಹೇಳತ್ತಿ ಹೇಳು? ಅವನ ಒಂದು ಮಾತು ಹೇಳ ನಮಗೆ, ನೀ ಯಾವಾಗ ತಾಯಿ ಆದಿ, ಗಂಡನ ಮಾಡ್ಕೊಂಡು ಬಳಕ ನೀ ತಾಯಿ ಅಂತ ಹೇಳ್ತಾನ. ಅನಕತಕ್ಕ ಗಪ್ಪ ಇದ್ದಿ. ಎಲ್ಲ ಗಂಡನ ಮಾಡ್ಕೊಂಡು ಬಳಕ ನಿನಗ ಮಕ್ಕಳಾಗ್ಯಾವ. ಒಟ್ಟು ಮಕ್ಕಳಾಗಬೇಕಾದ್ರ ಗಂಡ ಬೇಕು. ಗಂಡಿದ್ರೆ ಮಕ್ಕಳಾಗ್ತಾವ. ನೋಡು, ಹೆಣ್ಮಕ್ಳಿಗೆ ಮಕ್ಕಳಾಗಬೇಕಾದ್ರ ಗಂಡ ಬೇಕು. ನಿನ್ನ ಮಾತಿನಂತೇನ ಒಪ್ಪನ್ರಿ. ಹೆಣ್ಮಕ್ಳಿಗೆ ಮಕ್ಕಳಾಗಬೇಕಾದ್ರ ಗಂಡ ಬೇಕು. ನಿಮ್ ಕೃಷ್ಣ ಪರಮಾತ್ಮ ಕೊರವಂಜಿಯಾಗಿ ಸೀರೆ ಉಟ್ಟು ಬಗಲಾಗ ಒಂದ್ ಇವ್ ಪಿಳಿಗಿ ತಂದಿದ್ಲ, ಇವನ ಗಂಡ ಯಾವಿದ್ದ ಅಲ್ಲಿ? ಇವನಿಗೆ ಯಾರು ಕುಂಬ್ಯಾರು? ಇಲ್ಲ ಬರಬರಿ ಇದ್ದಾವ. ಇವನ ಗಂಡ ಯಾವಿತ್ತ? ನೀನ ಹೇಳಿದಿ, ನಿನ್ನ ಮಗಲ ಕೂಸು ಬರ್ಬೇಕಾದ್ರ ಗಂಡ ಬೇಕಂದದಿ. ಕೃಷ್ಣ ಪರಮಾತ್ಮ ಬಗಲಾಗ ಒಂದು ಕೂಸಿನ ತಂದ, ಇವನ ಗಂಡ ಯಾವಿದ್ದ? ಇವನ ಗಂಡ ಯಾರು? ನೀನು ಸೋಮ ಬಿಡ್ಲಾತೀವ ಅಲ್ಲ, ನೀನು ನನ್ನ ಜೋಡ ಅಲ್ಲ. ಯಾಕ? ಇರ್ಲಿ ಒಂದು ನೋಡು, ಅದು ಮಲ್ಲಮ್ಮನ ದಗದ್ ಹೆಂಗ ಮೈ ಮೇಲಿನ ಅರಿಬಿ ಹರ್ಕೊಂಡು ಹುಚ್ಚ ಬರಮರಡ್ಡಿ ಊರೆಲ್ಲ ತಿರುಗಿದ್ರು, ನಿನ್ನ ತಂದ ಮೇಟಿಗೆ ಹಚ್ಚಬೇಕಾಗೈತಿ ಅಂದ ಹಳ್ಳಿ ಚಂಡಿ ಊರಾಗ ನಾನು ಕರ್ಮ ನಿನ್ನ ತಂದ ಗಂಟು ಹಾಕ್ಯಾರ. ನಾನು ನಿನ್ನ ಮೇಟಿಗೆ ಹಚ್ಚಬೇಕಾಗೈತಿ. ಮೇಟಿಗೆ ಹಚ್ಚಲಿಕ್ಕಂದ್ರೆ ಗಟಾರ ಬೀಳ್ತಾನ್ರಿ ಮಗ, ಅರಿಬಿ ಹರ್ಕೊಂಡು ಕಾಣಂಗಿಲ್ಲ. ಇದ ಕಲಿಯುಗದ ಒಂದು ಸುದ್ದಿ ಹೇಳ್ತಾನೆ ಕೇಳು. ಒಟ್ಟ ಗಂಡಾಡೋರು ಒಂದು ವಾದಿಟ್ಟಾರ, ನಿಮ್ಮ ಶರಗ ಬ್ಯಾಡ ನಮಗ, ನಾವು ಸೀರಿ ಸನಿ ಬರವ್ರಲ್ಲ, ನಿಮ್ಮ ಅವುಗಳು ಶರಗ ಬ್ಯಾಡ ನಮಗಂತ. ಬಾಯಿಲೆ ಅನ್ನೋದು ಬಾಳ ಸಸಾರ ಐತಿ ಅಂದಂಗ ನಡೆಯೋದು ಬಾಳ ತಮ್ಮ. ಬಾಯಿಲೆ ಇದು ದಿಲ್ಯಾನ ಸುದ್ದಿ ಇಲ್ಲಿ ಹೇಳ್ತದ, ಎಲ್ಲೂ ಇಲ್ಲದ ನಾಲಿಗೆ ದಿಲ್ಯಾನ ಸುದ್ದಿ ಇಲ್ಲಿ ಹೇಳ್ತದ. ಕರೆ ನುಡಿಬೇಕು, ನುಡ್ದಂಗ ನಡಿಬೇಕಲ್ಲ. ಒಟ್ಟ ನಿಮ್ಮ ಸೀರಿ ಬ್ಯಾಡ, ನಿಮ್ಮ ಅವುಗಳು ಶರಗ ಇರ್ಲಾರ್ದ ನಮ್ಮ ಅಪ್ಪಗಳು ದೊಡ್ಡವ್ರಾಗ್ಯಾರ. ಶರಗ ಅಲ್ಲ, ಶರಗ ಒತ್ತಾಟಿ ಬಿಡು, ಸೀರಿ ಇರ್ಲಾರ್ದ ಮುಂದೆ ಸರಿವಾರಿ ನಿಮ್ಮ ಅಪ್ಪಗಳಿಗೆ. ಬಾಳ ದೂರ ಬೇಡ, ನಡೀಲಿ ಬಬಲಾದಿ ಊರಾಗ ತೋರಿಸ್ತ ನಿಮ್ಮ ಸದಾಶಿವಮೂರ್ತಿಯನ ಸುದ್ದಿ. ಇನ್ನು ಶಿವರಾತ್ರಿ ಸುತ್ತ ಸದಾಶಿವಮೂರ್ತಿಯನ ಜಾತ್ರೆ ಆಗ್ತದ. ಆ ಸದಾಶಿವಮೂರ್ತಿಯನ ಜಾತ್ರೆ ಒಳಗ ತೇರಿ ಎಳಿತದ. ತೇರಿ ಎಳಿಬೇಕಾದ್ರ ಹಂಗ ಎಳೆಯಂಗಿಲ್ಲ. ಸದಾಶಿವಮೂರ್ತಿಯನ ತೇರಿಗೆ ಮ್ಯಾಲ ಕಳಸಕ್ ನಮ್ಮ ಚಂದ್ರವ ತಾಯಿ ಸೀರೆ ಸುತ್ತಿದ್ರ ಮಾತ್ರ ತೇರಿ ಇರ್ಲಿಕ್ಕ ತೇರಿ ಎಳೆಯಂಗಿಲ್ಲ. ಸತ್ಯ ಮಾತಿದು. ಏನ್ ನಿಮ್ಮ ಅಪ್ಪನ ದೋತ್ರದ ಸುತ್ತಿ ಐತಿ? ಇಲ್ಲ. ಎದಕ್ಕೆ ನಮ್ಮ ಕೈಲಿ ನೀವು ಚೀ ಆಗ್ಲತ್ತೀರ? ನನಗೆ ಇದು ತಿಳಿವಾತು. ಎದಕ್ಕೆ ಬೇಕಾಗಿರ್ಬೇಕು ಕೈ ಕೊಟ್ಟ ಹಗ್ಗ ಕಟ್ಸ್ಕೊಳ್ಳೋ ಚಟ ನಿನಗೆ? ಅಲ್ಲೋ ತಮ್ಮ, ಇನ್ನು ಹೆಣ್ಣದಿಂದ ಯಾವ್ದೋ ಗಂಡ ಮೆಟ್ಟಿಗೆ ಹತ್ತಿಲ್ಲ ಅಂದಿ. ನಿಮ್ಮ ಚಿಕ್ಕೈ ಮುತ್ಯಾಗ ಜಾಗ ಕೊಟ್ಟ ಮೆಟ್ಟಿಗೆ ಹಚ್ಚಿದ ಅವತಾರ ತೆಗಿ ಚಂದ್ರ ಒಂದು.
ಪ್ರಥಮದೊಳಗ ಸದಾಶಿವ ಮುತ್ಯನಕ್ಕಿಂತ ಮೊದಲೊಬ್ಬ ಮೆಟ್ಟ ಒಗದಿದ್ದ ಅವನೇ ಸಾರವಾಡ ಚಿಕ್ಕೈ ಮುತ್ಯ ಬಬಲಾದಿ ಊರಾಗ. ಹೌದ್ರಿ. ಬಬಲಾದಿ ಊರಾಗ ಸಾರವಾಡ ಚಿಕ್ಕೈ ಮುತ್ಯನ ಮೆಟ್ಟಿತ್ತು. ಊರ ಮಂದಿಗೆಲ್ಲ ತಿರುಗಾಡಿ ಜಾಗ ಕೇಳಿದ ಚಿಕ್ಕೈ ಮುತ್ಯ. ಹೌದ್ರಿ. ಮಠ ಕಟ್ಟಬೇಕನ್ನುವ ನಂಗ ನನಗೆ ಇಚ್ಛೆ ಆಗ್ಯದ. ಆಗಿದ್ರಲ್ಲ. ಯಾರೇ ಒಂದಿಗೆ ಏನು ಜಾಗ ಕೊಡ್ರಿ ಮಠ ಕಟ್ಟಬೇಕತ್ತ ನಂದ. ಹೌದು. ಊರ ಮಂದಿನೆಲ್ಲ ಕೇಳಿದ್ರೆ ಯಾರು ಒಂದಿಗೆ ಏನು ಜಾಗ ಕೊಡ್ಲಿಲ್ಲ. ಚಿಕ್ಕೈ ಮುತ್ಯಾಗ ಮುಂದೆ ಕರೆದ ನೀರು ಕೊಡುವಲ್ಲ ಆದ್ರು. ಹೌದ್ರಿ. ಅವಾಗ ಚಿಕ್ಕೈ ಮುತ್ಯ ಅಂದ, ಏನಂತ? ಎಲ್ಲಿ ಬಿ ತಿರುಗಿದ್ರೆ ನನಗ ಜಾಗ ಸಿಗಂಗಿಲ್ಲ. ಇನ್ನು ಯಾರ ಕಡೆ ಹೋದ್ರ ನನಗ ನೆಲಿ ಹತ್ತಂಗಿಲ್ಲ ತಿಳ್ಕೊಂಡು ಸಾಕ್ಷಾತ್ ಚಿಕ್ಕೈ ಮುತ್ಯ ಓಡಿ ಬಂದ ಎಲ್ಲಿ ನಿತ್ತ? ಎಲ್ರಿ? ನನ್ನ ತಾಯಿ ಚಂದ್ರವ ತಾಯಿ ಮೆಟ್ಟಿತ್ತ 7 ಬಾಗಿಲ ಅಚ್ಚಕ್ಕ ಸೀತಿ ಮನ್ಯಾಗ ಮೆಟ್ಟಿತ್ತ ಸೀತಿ ಮನಿಗೆ ಓಡಿ ಬಂದ. ಹೌದ್ರಲ್ಲ. ಯಾಕ ಮತ್ ನೀವು ಕಣದಾಳ ಅಪ್ಪ ಕರ್ಕೋಬೇಕಲ್ಲ ಅವ್ರ ಮನಿ. ಬಾರೋ ಮಗನ ಹೆಂಗಸರ ಕಡೆ ಹೋಗಬೇಡ, ನಾನ ಜಾಗ ಕೊಡ್ತೀನಿ ನಿನಗನ್ಬೇಕು. ಅಲ್ಲಾರ ಯಾರು ಇಲ್ಲ. ಇವಂಗ ತಳ ಇದ್ದಿದ್ದಿಲ್ಲ ಇರ್ಲಾಕ ಇವೇನು ಕೊಡ್ತಾನ ಜಾಗ? ಚಿಕ್ಕೈ ಮುತ್ಯ ಚಂದ್ರವ ತಾಯಿ ಕಡೆ ಓಡಿ ಬಂದ 7 ಬಾಗಿಲ ಅಚ್ಚಿ ಕಡೆ ಕೂತಿದ್ರು. ಹೋಗಿ ಪಾದಿಗೆ ಬಿದ್ದು ಕೇಳತಾನ, ತಾಯಿ ಮಠ ಕಟ್ಟಬೇಕತ್ತನವ, ಮತ್ತೆ ಇವತ್ತು ನಿನ್ನ ಕಂದ ನಾ ಉಡ್ಯಾಗ ಹಾಕುವ ನನಗ ಜಾಗ ಇಸದ ಕೊಡಬಾ ಬಬಲಾದಿಯಾಗ. ನಿನ್ನ ನಂಬಿ ಬಂದಾನೆ ಅಂದ. ಅವಾಗ ಅಂದಳ ಯಾವ ಚಂದ್ರವ ತಾಯಿ ಚಿಕ್ಕಯ್ಯ, ಹೊಟ್ಟಿಲೆ ಹುಟ್ಟಿದ ಬಿಡ್ತಾನ ಕರೆ ನಿನ್ನ ಬಿಡಂಗಿಲ್ಲ. ಇವತ್ತು ಬೆನ್ನಿಗೆ ಬಂದ ಬಿದ್ದಿ ಅಂದ್ರೆ ಜಾಗ ಬೇಕೇನೋ? ನೀ ನಡಿಯ, ನೀ ಮುಂದೆ ನಡಿ. ನಿನಕಿ ಮೊದಲು ಹೋಗಿ ಬಬಲಾದಿ ಊರಾಗ ಜಾಗ ಇಸದಿಟ್ಟಿರ್ತಾನ ಮಗನ ಅಂದಳಕಿ. ಬಾ ಹಿಂದ ಬೇಕಾದಂಗ ನೀ ನಡಿ ಅನಕ ಮುಂದ ಅಂದಳು. ಚಿಕ್ಕೈ ಮುತ್ಯ ಇನ್ನ ಹೊಳಿ ದಾಟಿ ಬಬಲಾದಿ ಊರಾಗ ಹೊಕ್ಕಿದ್ದಿಲ್ಲ. 7 ಹೆಡಿ ಸರ್ಪದ ರೂಪ ತಾಳಿ ಬಬಲಾದಿ ಊರಾಗ ಹೊಕ್ಕಿಲ್ಲ. ಅದಕ್ಕ ನೋಡ್ರಿ ಈಗ ಸದ್ದಕ್ಕ ಸದಾಶಿವ ಮುತ್ಯನ ತಲೆ ಮೇಲೆ ಆದ್ರೂ 7 ಹೆಡಿ ಸರ್ಪದ ರೂಪ ಇನ್ನಾದ್ರೂ ಐತಿ. ಆಕಿ ಆಶೀರ್ವಾದ ತಲೆ ಮೇಲೆ ಅದಾಳ. ಸಾಕ್ಷಾತ್ ಕಣ್ಣಿಗೆ ಕಾಣ್ತೈತಿ. ಬಬಲಾದಿ ಒಳಗ ಸದಾಶಿವ ಮುತ್ಯನ ಹಿಂಗೇನೋ ಮೂರ್ತಿಗಳಿಟ್ಟಾರ, ಅದ್ರ ಮೇಲೆ ಹೆಡಿ ಐತಿ. 7 ಹೆಡಿ ಸರ್ಪದ ರೂಪ ತಾಳಿ ಬಬಲಾದಿ ಊರಾಗ ಹೊಳಿ ದಾಟಿ ಹೊಕ್ಕ ಪ್ರತಿ ಒಂದ ಮನ್ಯಾಗ ಹೋಗಿ ಅಂಜಿಕೆ ಹಾಕಿ ಹೊರಗೆ ಬರ್ತಿದ್ಲು. ಮಂದಿ ಅಂದ್ರು ಬಹುಶಃ ಚಿಕ್ಕೈಗೆ ಜಾಗ ಕೊಡ್ಲಾರ್ದಕ್ಕಾಗಿ ಹಾವ ತಂದ ಊರಾಗ ಬಿಟ್ಟಾನಪ್ಪ. ಈ ಹಾವ್ ನಮಗ್ ಕಡದ್ರ ನಾವ್ ಮಕ್ಕಳ ಮರಿ ಇದ್ದಾರ ಸಂಸಾರ ಮಾಡವ್ರು ನಮ್ಮ ಜೀವನ ಹಾಳಾಗತೈತಿ ಅಂತೇಳಿ ಊರ ಮಂದಿ ಓಡಿ ಬಂದು ಚಿಕ್ಕೈ ಮುತ್ಯನ ಕಾಲಿಗೆ ಬಿದ್ದು ಏನಂತ ಕೇಳ್ತಾರವ? ಯಪ್ಪ ಚಿಕ್ಕಯ್ಯ, ನೀ ಎಲ್ಲಿ ಜಾಗ ಕೇಳ್ತಿ ಕೇಳಿದಲ್ಲಿ ಜಾಗ ಕೊಡ್ತೀವಿ. ಖರೆ ಮೊದಲು ಇದನ್ನ ಸರ್ಪ ಊರಂದ ಹೊರಗೆ ಹಾಕು. ಅವಾಗ ಚಿಕ್ಕೈ ಮುತ್ಯ ಅಂದ, ಯವ್ವ ತಾಯಿ ಚಂದ್ರಮ್ಮ, ನೀ ಬಂದಿರೋದಗದ ಮುಗಿತೇವ್ವ. ನೀ ಅಂದಂಗ ಜಾಗ ಇಸದ ಕೂಡ ಅಂದಿದ್ದೀನಿ, ಜಾಗ ಇಸದ ಕೊಟ್ಟದಿ. ಇನ್ನು ನೀ ನಡಿ ಹೆಂಗ ಬಂದದಿ ಹಂಗ ಹೋಗ ಅಂತಾನೆ. ಅವಾಗ ಅಂದಳಕಿ ಏನಂತವ? ರೊಕ್ಕ ತಗೋ ಹಿಂದ ನಂಗೂ ಅದ್ರ ಬಾಯಿನೂ ಸಾಯ್ತು. ಯಾವ ನಮ್ಮ ಸುರಸುರಪ್ಯಾದಂತರು ಶರಣಪ್ಪಣ ಶಿವಪ್ಪಣ ಪೂಜಾರಿ ಸಾಕಿನ ಹಳ್ಳಿ ಚಂಡಿ ಇವರು ನಮ್ಮ ಕಲೆಗೆ ಬೆಲೆ ಕೊಟ್ಟು ತಮ್ಮ ಅಮೃತ ಹಸ್ತದಿಂದ 101 ರೂಪಾಯಿ ಆಶೀರ್ವಾದ ಕೊಟ್ಟಾರೆ. ತಮಗೆಲ್ಲ ಪೂರ್ಣ ಋಣಿ ಆಗ್ತೀನಿ ಮನಿಸಕ್ಕದು. ಅದಕ್ಕೆ ತಮ್ಮ ಚಿಕ್ಕೈ ಮುತ್ಯ ಹೇಳ್ತಾನೆ, ಯವ್ವ ನೀ ಬಂದಿರೋದಾಗದ ಮುಗಿತೀನ, ನೀ ನಡಿ ಅಂದ. ಅಕ್ಕಿ ಅಂದಳು, ಯಾಕೋ ಮಗನ ನನ್ನ ತಕ ಬಂದವನು ನೀನ, ಜಾಗ ಬೇಕಂತೇಳಿ ನನ್ನ ತಕ ಬಂದಿ. ನಾ ಬಂದ ನಿನಗ ಜಾಗ ಇಸದ ಕೊಟ್ಟನಿ. ಈಗ ಜಾಗ ಸಿಗಂಟ್ಲಿ ನನಗ ಹೋಗತ್ತೀವ ಮಗನ? ಬಾ ಅಂದಾಗ ಬರ್ಲಕ್ಕ, ಹೋಗಂದಾಗ ಹೋಗಲಕ್ಕೆ ನಿನ್ನ ಮನಿ ಹಾಳು ಮಾಡಿ ನನ್ನ ಈಗ ಬಂದನಿ. ಜಾಗ ಬೇಕಂದದಿ ಇಸದ ಕೊಟ್ಟನಿ, ಮಠ ಕಟ್ಟುವ. ಖರೆ ನಾ ನಿನಗ ಹೆಂಗ ಜಾಗ ಇಸದ ಕೊಟ್ಟನಿಲ್ಲ, ನಿನಗ ನಾ ಜಾಗ ಇಸದ ಕೊಟ್ಟನಿ ಅನ್ನುವಂಗ ನನಗೊಂದು ಕೂನ ಕೂಡು ಐಂತ್ ಹೋಗುತ್ತಾನೆ ಇರ್ಲಿಕ್ಕ ನಿನ್ನ ನುಂಗುತ್ತನ ಮಗನ ಅಂತೇಳಿ ಅಲ್ಲಿ ಅಕ್ರಾಳ ವಿಕ್ರಾಳ ಅವತಾರ ತಾಳಿ ನಿತ್ತಾಳ ಚಿಕ್ಕೈ ಮುತ್ಯನ ಮುಂದ. ತಾಯಿ ಅವಾಗಂದ ಚಿಕ್ಕೈ ಮುತ್ಯ, ಯವ್ವ ನಾಯಿನ ಸಾಯು ಪಾಳೆ ಬತ್ತ ಯವ್ವ ನನಗಂದ. ತಾಯಿ ನನ್ನ ತ್ಯಾಗ ಕೊಡ್ಲಾಕ ಏನಿಲ್ಲ, ನಾ ಮಾತ್ರ ನಿನ್ನ ಕೈಯಾಗ ಸಾಯುದಂತೂ ಗ್ಯಾರಂಟಿ ಐತಿ. ಆದ್ರೆ ಸಾಯುಕ್ಕಿಂತ ಮೊದಲು ನನಗೊಂದು ಇಚ್ಛೆ ಆಗೈತಿ. ಏನದು? ನಾ ಮುಂದಿನ ಮುಂಡಿಗೆ ಬರೆದಿಡ್ಬೇಕತ್ತನು ಬರೇ 3 ಗಳಿಗೆ ಟೈಮ್ ಕೊಡ್ ನನಗಂದ. 3 ಗಳಿಗೆ ಬೇಡನಾ? ನಿಮ್ಮ ಅಪ್ಪಗ ಮುಂದಿನ ಸುದ್ದಿ ಬರ್ದಿಡ್ಲಾಕ ಟೈಮ್ ಕೊಟ್ಟದ ನನ್ನ ಹೆಣ್ಣ. ಹೌದು. ಅದ್ಯಾಕಾದಿತ್ತ ಮಗನ ತಿಳ ಅಕ್ಕಂಡ ನುಂಗಿಳ ಅಂದ್ರ ನೀ ಎಲ್ಲಿ ಬರೀತಿದ್ದು? ಅದಕ್ಕ ಆ ಕಡೆ ಹೊಳ್ಳಿ ತಿರುಗಾಡಿ ನೋಡಿದ, ಬರಿಲಾಕ ಪೆನ್ನ ಕಾಗದ ಸಿಗಲಿಲ್ಲ. ಎಕ್ಕಿ ಗಿಡ ತಪ್ಪಲ ಮೇಲೆ ಕುತ್ಕೊಂಡು ಮುಂದಿಂದ ಎಲ್ಲ ಬರ್ದಿಟ್ಟ. ಅವಾಗ ನಾನು ನುಂಗುತ್ತಾಳ ತಿಳಿ ಓಡ್ಲಾಕತ್ತ. ಓಡಿದು ಹೇಳ್ತಾಳ ಚಂದ್ರಮ್ಮ, ಏ ನಿಂದ್ರು ಚಿಕ್ಕಯ್ಯ, ಓಡಬೇಡ ಮಗನ. ಹಿಂದ ಬೆನ್ನ ಹತ್ತಿದ್ರು ನಾನು ನುಂಗುತ್ತಾಳ ಬಾ ಅಂತೇಳಿ
ಹೇಳಿ ಓಡಿದ ಎಲ್ಲಿ ತಕ ಓಡಾವ ಎಲ್ಲಿತನ ಈಗ ನಮ್ಮ ಸಂಗಟ ಒಬ್ಬ ಜಗಳ ತೆಗಿಲಕ್ ಬಂದಾನಂದ್ರ ನಾವು ಹಿಂದೆ ಸರಿತೀವಿ ಎಲ್ಲಿ ತಕ ಹಾ. ಹಿಂದೆ ಬೆನ್ನಿಗೆ ಗ್ವಾಡಿ ಹತ್ತು ತಕ ಅಟ್ಟೆ ಗಾಡಿ ಐತಂದ್ರ ನಾವು ಮುಂದಕ್ಕೊಮ್ಮೆ ಹೋಗಬೇಕು ಹೋಗಬೇಕು ವಾದ ಮುಂದೆ ಅಡಗಲಕ್ಕ ಜಾಗ ಸಿಗಲಿಲ್ಲ ಮೂರೂರು ಸೀಮೆಯಾಗಿ ಇವನು ಹಿಡದಾಳಕ್ಕೆ ಹೋಗಿ ಹೌದು ಯಾವ್ಯಾವ ಊರಿ ಒಂದು ಕಾಕಂಡಿಕಿ ಹೌದು. ಒಂದು ಬಬಲೇಶ್ವರ ಹೌದು. ಒಂದು ಸಾರವಾಡ ಹಾ, ಹಾ, ಹಾ. ಮೂರೂರು ಸೀಮೆಯಾಗ ಹೋಗಿ ಕೈಯಾಗ ಸಿಕ್ಕ ಎಲ್ಲಿ ಹೋಗ್ತೀವೋ ಮಗನ ಏನಂದಳಕಿ ಹೌದಾ ಇನ್ನೆಲ್ಲಿ ಹೋಗಾಮದಿ ಹಾ ಹಾ ಅವಾಗಿನ ನಾನು ನುಂಗ ತಾಳ ತಿಳಿ ಮೂರೂರು ಸೀಮೆಯಾಗ ನೆಲದಾಗ ಇಳಿಲಾಕ ಇಳಿಲಕತ್ತೆ ಭೂಮಿಯಾಗ ಯಾವಾಗ ನೆಲದಾಗ ಇಳಿಲಕತ್ತ ಓಡಿ ಹೋಗಿ ಹಿಡಿಗುಡದ ಜುಟ್ಟು ಕಿತ್ತಿ ಕೈಯಾಗ ಬಂದವ ತಮ್ಮ ಬಂದು. ಅಲ್ಲಿ ಹಿಡ್ಕೊಂಡು ಇಲ್ಲಿಸ್ತಕ್ಕ ಇನ್ನಾದ್ರೂ ನಿಮ್ಮ ಸದಾಶಿವ ಮುತ್ಯಾಗ ಬೋಳಗಾಯಿ ಹೇಳ್ತತಿ ಎಲ್ಲಾ ದೇವರಿಗೆ ಜುಟ್ಟು ಇದ್ದದ ಕಾಯಿ ಹೋಗ್ತತಿ ನಿಮ್ಮ ಅಪ್ಪಗ ಜುಟ್ಟು ಇಲ್ಲದ ಕಾಯಿ ಹೋಗ್ತತಿ ಹೋಗ್ತದೆ ಸದ್ಯ ಇನ್ನು ನಮಗ ಇನಾಕಾರ್ತಿ ಎಕಡೆ ಹೊಲಸು ಮಾತಾಡಿ ನಮಗ ನಿಂದ ಆಡಿವಿ ಆಡ್ದಿ. ಆ ಚಂದ್ರನ ಕೈಯಾಗ ಆ ಚಿಕ್ಕ ಕೈ ಮುತ್ಯನ ಜುಟ್ಟು ಹೋಗ್ಯದ ಹೋಗ್ಯಾವ. ಇನ್ನು ಮಸೀಬಿನಾಳ ಚಂದ್ರನ ಕೈಯಾಗ 3 ಮಂದಿ ರೋಡ್ ಡಾಂಬರ್ ರೋಡಾಗಿ ಹೋಗ್ಬೇಡ್ರಿ ನಮ್ಮ ಕೈಯಾಗ ಹೆಣ್ಣ ಯಾರಿಗೇ ಬೆನ್ನು ಬಿಟ್ಟಿಲ್ಲ ಹೌದ್ರಿ ದುಷ್ಟರ ಸಂಹಾರ ಮಾಡ್ಲಕ್ಕ ದುರ್ಗಿ ಅವತಾರ ತಾಳಿ ನಿತ್ತದ ಇದ ಕಲಿಯುಗದೊಳಗ ಸಾಕ್ಷಾತ್ ನಿಮ್ಮ ಸದಾಶಿವ ಮುತ್ಯನ ಪೂಜಾರಿ ವಾದರ ಹೇಳ್ತಿದ್ದ ಕರೋನಾ ರೋಗ ಬಂದಾಗ ಮಕ್ಕಳ್ರೆ ಬರೇ ನನಗ ಬಂದ ದಾರು ಬಳಸಿರ ಎದಕ್ ಬರ್ತತಿ ನಡು ದುರ್ಗವನ್ನ ಅವಳೈತಿದ ಆಕಿಗೆ ಆಂಬಲಿ ಬಾನ ಮಾಡಿಕಿನ ಥಂಡಗ ಮಾಡ್ರು ನಿಮ್ಮನ್ನೆಲ್ಲ ಥಂಡಗಿಡ್ತಾಳ ಅಂತೇಳಿ ಗುಡಿಯಾಗ ಕೂತು ವಾದರಿ ಹೇಳ್ತಿದ್ದ ಪೂಜಾರಿ ಬಂದ್ರೆ ಹೇಳ್ತಿದ್ದೆ ಗುಡಿಯಾಗ ಅಂತಕಿಗೆ ಆಂಬಲಿ ಬಾನ ಮಾಡಿದಾಗ ನಿನ್ನ ಥಂಡಗಿಟ್ಟದ ಅವತಾರ ಐತಿ ಆಕಿಗೆ ಇಂದ ನಿಂದ ಆಡ್ಲತ್ತಿದಿಲ್ಲ ಇಂದ ನಿನಗೂ ಸೀರೆ ಉಡಿಸಿ ಸಜ್ಜ ಮಾಡಿ ಕಳಿಸ್ತಿ ಹೋಗಕ್ಕೆ ಇನ್ನ ಗಂಡ ಮೆಟ್ಟಿಗೆ ಹಸ್ತಾನ ಹೌದು ಗಂಡ ಇದ್ರೆ ಇರ್ಬೇಕಂತವ ಎಂತವ್ರಿ ಮಾಡ್ಕೊಂಡ ಹೆಣ್ತಿನ ಕಣ್ಣಾಗ ಕಣ್ಣಿಟ್ಟು ಸಂರಕ್ಷಣೆ ಮಾಡೋ ಗಂಡ ಇರ್ಬೇಕು ಅವ ಗಂಡಪ್ಪ ಇದು ಕಣದಾಳ ಗಂಡ ಇದು ಬೇರೆ ಅದ ಈ ಗಂಡ ಹೆಂಗ್ರಿ ತನ್ನ ಹೊಲ ಮಂದಿಗೆ ಹರಗಲ ಕುಡುದು ಮಂದಿ ಹೊಲಕ್ಕೆ ಗಳಿ ಹಚ್ಕೊಂಡು ಇದೆ ಎದ್ದು ಬಿಡು ಈ ಕಣದಾಳ ಗಂಡ ಈ ಗಂಡನೇ ನಾನು ಮಾತ ಜರ ಬಿರುಸಾಗ್ತತಿ ಕರೆ ಒಳಗ ಅರ್ಥ ಇರ್ತದ ಹೌದು 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 ಖರೀ ನಮ್ಮದಾಗ ಹೆಂಗ ಟಾಯ್ಲೆದಾಗ ಕಲ್ಲು ಕಟ್ಟಿ ಬಡಿಯವ್ರು ನಾವು ಹಂಗ ಇದ್ರ ಡೈರೆಕ್ಟ್ ಹೋಗಿ ಹೆಂಗ್ಯವ್ರಲ್ಲ ಹೌದು ಹೌದ್ರಲ್ಲ ಅಟ್ರ ಮ್ಯಾಲ ಶಾನೆ ಇದ್ದಾವ್ ತಿಳ್ಕೊತಾನದನ್ನ ಹೌದು ಸ್ವತಃ ಮಾಡ್ಕೊಂಡ ಹೆಣ್ತಿನ ಗಂಡ ದೊಡ್ಡ ಮಂದಿ ಹೌದು ಸ್ವತಃ ಮಾಡ್ಕೊಂಡ ಹೆಣ್ತಿನ ದ್ರೌಪದನ ಓದ್ ದುರ್ಯೋಧನನ ಕೈಯಾಗ ಕೊಟ್ಟ ಬಂದವನ ನೀನ ಇವನರ್ಲೆ ಯಾರ ಪರಮಾತ್ಮ ಪಾಂಡವರೊಳಗೆ ಇರುವಂತ ಧರ್ಮರಾಜ ಇಲ್ಯಾಕ ಬಂದ ಪರಮಾತ್ಮ ಪರಮಾತ್ಮ ಹಾ ನಿಂದ ಹಂಗ ಹೋಗುದ ಧರ್ಮರಾಜ. 4 ದಿವಸ ನೀನು ಮನಿಗೆ ಹೋಗಿಲ್ಲ ಇಲ್ಲ. ಹೋಗುದ ನಿಂದು ಬಿ ಕಡೆ ಹೋತತಿ ಅನ್ನೋ ತಿಳಿದಿಲ್ಲ ನಿಂದು ಹೋಗಕ್ಕೆ ನಾಳೆ ಹೊತ್ತು ಹೊಂಡ್ಲಕ್ ಹೋಗಿ ಆಯ್ತಾಯ್ತು ಯಾಕೆ ಅದಕ್ಕ ಬಿಡ್ತಿಲ್ಲ ಅದು ಹೋಗ್ಲಿ. ಈಗೇನ್ ಹೇಳ್ತಾರೋ ಏನಂತ ಹೇಳ್ತಾರ ತಂಗಿ ಸ್ವತಃ ನಿಮ್ಮ ಧರ್ಮರಾಜ ದ್ರೌಪದನ ಓದ ದುರ್ಯೋಧನನ ಕೈಯ ಕೊಟ್ಟ ಪಗಡಿ ಆಟದೊಳಗೆ ಇಟ್ಟು ಸೋತ ಬಂದವದ ಹೌದು ಖರೆ ಹೌದು ಸೋತಾರ ಸಂದಿಗೆ 1000 ಬಲವುಳ್ಳ ಭೀಮ ಇದ್ದ ಸಂದಿಗೆ 1000 ಸಾವಿರಾಣಿ ಬಲವುಳ್ಳ ಭೀಮ ಭೀಮಿದ್ದ ಬರೇ ದುರ್ಯೋಧನನ ಎತ್ತಿ ಮೇಲೆ ಕೊಟ್ಟ ಪಾತಾಳಕ ಕಾಣಿಸುವಂತ ಭೀಮ ಭೀಮ ಸ್ವತಃ ಭೀಮ ಅಂದ ಧರ್ಮರಾಜಗೆ ಅಣ್ಣ ಬರೇ ಒಂದ ಗಳಿಗೆ ದ್ರೌಪದನ ಇಟ್ಟಿವ ಅಂದ್ರ ಜರ್ಕರ್ ನಾವ್ ಗೆದ್ರ ಇದ್ದ ಆಸ್ತಿ ಎಲ್ಲ ಎಟ್ಟು ಸೋತೀವಿ ಎಲ್ಲ ನಮ್ಮದಾಗತ್ತದೋ ಒಂದ್ ಗಳಿಗೆ ನನ್ನ ಹೆಣ್ತಿನ ಇಡುನೋಳು ಅಂದ ಬಿಟ್ಟ ನೋಡ್ರಿ ಹುಚ್ಚ ಯಾಕೋ ಮಗನ ನನ್ನ ಜೀವ ಕೇಳ ಕೊಡ್ತಾನ ಕರೆ ನಾನು ಹೆಣ್ತಿನ ಕೊಡಂಗಿಲ್ಲ ನನ್ನ ಕೈಯಾಗಂತದ ಅನ್ಬೇಕಾಗಿತ್ತು ಇವಂದ ಏನ್ ತಿಳಿಯಂಗಿಲ್ಲ ನೀವು ಇವನ ಬುದ್ಧಿಯನ್ನು ಲದ್ದಿ ತಿಲ್ಲಕ್ ಹೋಗಿತ್ತಾನ ಕಣದಾಳ ಗಂಡದ ಹೋಗ್ಯಾದ ಕಡೆ ತಿರುಗಾಡ ಎಲ್ಲಿ ಹೋಗಿದ್ದಿ ಬೇಕಲ್ಲ ನಾನು ನಿನಗತ್ಲೆ ಶುದ್ಧ ಹೇಳತ್ತೀನಿ ಹೆಂಗ ಹೇಳತ್ತಿ ಅದಲ್ಲ ಯಾಕಲೇನ ತಗೊಳತ್ತೀನಿ ಹೌದು ಅದಕ್ಕೆ ತಮ್ಮ ಬಹಳ ಶಾಣೆ ಇದ್ದಂಗ ಕಾಣ್ತಾರ್ರಿ ಶಾಣೆ ಯಾರ್ರಿ ಅದಕ್ಕೆ ನಿನಗೆ ಹೆಚ್ಚಿಂದ ಏನು ಕೇಳಿಲ್ಲ ಬಡೇ ಒಂದ ಪದ್ಯಕ್ಕೆ ಒಂದ ಸವಾಲ್ ಹಾಕಲ ಅದೊಂದೇ ಏನೋ ಕೃಷ್ಣ ಪರಮಾತ್ಮನ ಕೈಯಾಗ ಕೊಳ್ಳಲ ಆದವ್ರಿ ಯಾರು ಬರಬರಿ ಹೋಗ್ಲಿ ಕ್ಯಾಲಿ ಯಾವ್ದಂದಾರಪ್ಪ ಕ್ಯಾಲಿ ಯಾವ್ದಂದಾರತ್ತಮ್ಮ ಕ್ಯಾಲಿ ಹಾ ಆಯ್ತು ನಡಿ ನಾನು ಶಾಣೆನೆ ನನಗ ನಿದ್ದೆ ಹತ್ತಿತ್ತು ಗಾಡಿಯಾಗ ನಿದ್ದೆ ಎದ್ದಿತ್ತಾನ ಅದಕ್ಕ ಆದಿ ಬ್ರಹ್ಮವ ಆದಿ ನಾರಾಯಣವ ಆದಿನಾರಾಯಣ ಬಾ ಅಂದ್ರೆ ಏನು ಆದಿ ಬ್ರಹ್ಮವ ಆದಿ ನಾರಾಯಣ ಬಾ ಅಂತ ಹೇಳತ್ತೇನ ನಾರಾಯಣ ಬಾ ಒಳ ಕೃಷ್ಣ ಪರಮಾತ್ಮನ ಸುದ್ದಿ ಹೇಳಿದಿ ಸ್ವತಃ ನಿನ್ನ ಕೃಷ್ಣ ಪರಮಾತ್ಮನ ಒಂದು ಮಾತಂದ ನನ್ನ ನಾರದಗ ಏನಂತ್ರಿ 16,000 ಗೋಪಿಕಾಸ್ತಿರನ್ನ ಬೆನ್ನ ಹಚ್ಕೊಂಡು ಹೊಂಟಾಕ್ರ ನಾರದ ಅಂದ ಹೌದಲ್ಲ ಏನೋ ಕೃಷ್ಣ ಕುರಿ ಹಿಂಡ ಬೆನ್ನ ಹಚ್ಕೊಂಡು ಹೊಂಟದಿ ಇದ್ರಾಗ ನನಗ ಒಂದರೆ ಕೂಡ ಯೂಸ್ ಮಾಡ್ಲಕ್ಕಂದ ನಾರದ ನಾನು ಕೇಳ್ತಾರೋ
ಏನಂತೇಳಿ ಏನಂತ ತಂಗಿ ಇಟ್ಟ ನಿನ್ನ ಹಿಂಬಾಲ ಬೆನ್ನ ಹತ್ಯವ ಅಂದ್ರೆ ಹೌದಾ? ಒಂದರೆ ನನಗ ಇದ್ರೊಳಗ ಒಂದ ಗಳಿಗೆ ಯೂಸ್ ಮಾಡ್ತಾನೆ ಕೊಡುವ ಅಂದಾಗ ಅವಾಗ ಕೃಷ್ಣ ಏನ್ ಅನ್ಬೇಕಾಗಿತ್ತು ಏನ್ರಿ ಯಾಕೋ ಮಗನ ನಾರದ ಹಾ. ನಾನು ಹೆಂಡ್ರ ಮೇಲೆ ಯಾಕೆ ಮನಸ್ಸು ಮಾಡ್ತೀನಿ ಇದ ಅಂದಿ ಮಗನ ಏನೇ ಮಂದಿ ಅಂದ್ರ ಬಾಯಾಗಿನ ಹಲ್ಲು ಮುರುಸ್ಕೋದೈತಿ ಹೇಳಿ ಹೊಳ್ಳೆ ನೀ ಅನು ಮಾತ ಅನ್ಬೇಕಾಗಿತ್ತು ಏ ಅನ್ಬೇಕ್ರಲ್ಲ ಅವ ಹಂಗ ಅನ್ಲಿಲ್ಲ ಹೆಂಗ ಅಂದ್ರಿ ಅವನ ಮ್ಯಾತ್ ಬ್ಯಾರೆನ ಅಂದ ಹೆಂಗ ಅಂದೇವ ನಾರದ ನಿನಗ ಇಟ್ಟು ನಾನು ಹೆಂಡ್ರ ಮೇಲೆ ಮನಸ್ಸಾಗೈತಿ ಅಂದ್ರ ಹೌದ್. ನಾ ಯಾವ ಮನ್ಯಾಗ ಇರಂಗಿಲ್ಲ ಆ ಮನಿ ನಿಂದೈತಿ ಬೇಕಾದಕಿನ ತಗೋ ಅಂದಿ ಹೋಗ್ರಿ ಅಂದಾರ ಅವಾಗ. ನಿಂದೆಂತ ಪದ್ಧತಿ ಅಂದಿದ್ ಖರೆ ಬಾಳ ಜಾಗನ್ಯಾಗ ಹೋಗ್ಯಾವ ಜೋಲಿ ಹೌದು ಖರೆ ಐತಿ ಮಾತ್ ಖರೆ ನೀನು